ಈಗ 3ನೇ ಅಧ್ಯಾಯ ಭಗವದ್ಗೀತಾ, ಶ್ಲೋಕ ನಂಬರ್ 15. ಮೂರು 15, ಪೇಜ್ ನಂಬರ್ 166, 166. ಹಾಂ 15. ಕರ್ಮ ಬ್ರಹ್ಮೋದ್ಭವಂ. ಕರ್ಮ ಬ್ರಹ್ಮೋದ್ಭವಂ ವಿಧಿ. ಕರ್ಮ ಬ್ರಹ್ಮೋದ್ಭವಂ ವಿಧಿ. ಬ್ರಹ್ಮಾಕ್ಷರ ಸಮುದ್ಭವಂ. ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ಕರ್ಮ ಬ್ರಹ್ಮೋದ್ಭವಂ ವಿಧಿ. ಕರ್ಮ ಬ್ರಹ್ಮೋದ್ಭವಂ ವಿಧಿ. ಬ್ರಹ್ಮಾಕ್ಷರ ಸಮುದ್ಭವಂ. ಬ್ರಹ್ಮಾಕ್ಷರ ಸಮುದ್ಭವಂ. ತಸ್ಮಾತ್ ಸರ್ವಗತಃ ಬ್ರಹ್ಮ. ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ಕರ್ಮ ಕರ್ಮ ಕರ್ಮವು ಬ್ರಹ್ಮ ವೇದಗಳಿಂದ ಉದ್ಭವಂ ಉತ್ಪತ್ತಿಯಾಗಿದೆ. ವಿಧಿ ನೀನು ತಿಳಿಯಬೇಕು. ಬ್ರಹ್ಮ ವೇದಗಳು ಅಕ್ಷರ ಪರಬ್ರಹ್ಮನಿಂದ ಸಮುದ್ಭವಂ ಸಾಕ್ಷಾತ್ಕಾಗಿ ವ್ಯಕ್ತವಾಗಿವೆ. ತಸ್ಮಾತ್ ಆದ್ದರಿಂದ ಸರ್ವ ಗತಂ ಸರ್ವವ್ಯಾಪ್ತನಾದ ಬ್ರಹ್ಮ ದಿವ್ಯನು ನಿತ್ಯಂ ಶಾಶ್ವತವಾಗಿ ಯಜ್ಞದಲ್ಲಿ ಪ್ರತಿಷ್ಠಿತಂ ನೆಲೆಸಿದ್ದಾನೆ. ವೇದಗಳಲ್ಲಿ ಕರ್ಮಗಳನ್ನು ವಿಧಿಸಿದೆ. ವೇದಗಳು ದೈವೋತ್ಮ ಪರಮ ಪುರುಷನಿಂದ ನೇರವಾಗಿ ಯಜ್ಞವಾಗಿದೆ. ಆದ್ದರಿಂದ ಸರ್ವಾಂತರ್ಯಾಪಿ ಪರಬ್ರಹ್ಮನು ನಿತ್ಯವಾಗಿಯೂ ಯಜ್ಞ ಕರ್ಮಗಳಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಈ ಶ್ಲೋಕದಲ್ಲಿ ಯಜ್ಞಾರ್ಥ ಕರ್ಮವನ್ನು ಎಂದರೆ ಕೃಷ್ಣನ ಗುಣ ಸುಪ್ರೀತಿಗಾಗಿ ಕರ್ಮ ಮಾಡುವ ಅಗತ್ಯವನ್ನು ಇನ್ನೂ ಸ್ಪಷ್ಟವಾಗಿ ಹೇಳಿದೆ. ಯಜ್ಞಪುರುಷನಾದ ವಿಷ್ಣುವನ್ನು ಪ್ರಸನ್ನಗೊಳಿಸಲು ನಾವು ಕರ್ಮವನ್ನು ಮಾಡಬೇಕಾದರೆ ಬ್ರಹ್ಮನಲ್ಲಿ ಅಥವಾ ಲೌಕಿಕ ವೇದಗಳಲ್ಲಿ ಕರ್ಮದ ದಿಕ್ಕನ್ನು ಕಂಡುಕೊಳ್ಳಬೇಕು. ಆದುದರಿಂದ ವೇದಗಳು ಕರ್ಮದ ದಿಗ್ದರ್ಶನದ ಸಂದೇಶಗಳು. ವೇದಗಳ ದಿಗ್ದರ್ಶನವಿಲ್ಲದೆ ಏನನ್ನು ಮಾಡಿದರೂ ಅದಕ್ಕೆ ವಿಕರ್ಮ ಅಥವಾ ಅನಿಕೃತ ಅಥವಾ ಪಾಪಕರವಾದ ಕರ್ಮ ಎಂದು ಹೆಸರು. ಆದುದರಿಂದ ಕರ್ಮಫಲದಿಂದ ಉದ್ಧಾರವಾಗಲು ನಾವು ಯಾವಾಗಲೂ ವೇದಕರ್ಮ ಮಾರ್ಗದರ್ಶನ ಪಡೆಯಬೇಕು. ಸಾಮಾನ್ಯ ಜೀವನದಲ್ಲಿ ಹೇಗೆ ರಾಜ್ಯವು ಮಾರ್ಗದರ್ಶನ ಮಾಡಿದಂತೆ ಮನುಷ್ಯನು ಕೆಲಸ ಮಾಡಬೇಕಾಗುತ್ತದೆಯೋ ಹಾಗೆಯೇ ಭಗವಂತನ ಪರಮ ಸಾಮ್ರಾಜ್ಯ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಬೇಕಾಗಿದೆ. ವೇದಗಳಲ್ಲಿ ಇಂತಹ ಮಾರ್ಗದರ್ಶನಗಳು ದೇವತಾ ಪರಮೇಶ್ವರ ಹೆಸರಿನಿಂದ ನೇರವಾಗಿ ಅಭಿವ್ಯಕ್ತಿ ಪಡೆದಿವೆ. ಅಸ್ಯ ಮಹತೋ ಭೂತಸ್ಯ ನಿಶ್ಚಿತಾಮೇತದ್ ಯದ್ ಋಗ್ವೇದೋ ಯಜುರ್ವೇದ ಸಾಮವೇದ ಅರ್ಥಂಗಿರ್ಸಹ. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವರ್ಣ ವೇದ 4 ವೇದಗಳು ದೇವತಾ ಪರಮಪುರುಷನ ಹೆಸರಿನಿಂದ ಮೂಡಿಬಂದಿದೆ. ಈ ಸರ್ವಶಕ್ತನಾದ ಭಗವಂತನು ವಾಯುವನ್ನು ಉಸಿರಾಡಿ ಮಾತನಾಡಬಲ್ಲ. ಬ್ರಹ್ಮಸತೆಯಲ್ಲಿ ದೃಢಪಡಿಸುವಂತೆ ಭಗವಂತನು ತನ್ನ ಪ್ರತಿಯೊಂದು ಇಂದ್ರಿಯದ ಮೂಲಕ ಇತರ ಎಲ್ಲ ಇಂದ್ರಿಯಗಳ ಮೂಲಕ ಕೆಲಸ ಮಾಡಬಲ್ಲ. ಎಂದರೆ ಭಗವಂತನು ತನ್ನ ಉಸಿರಿನಿಂದ ಮಾತನಾಡಬಲ್ಲ ಮತ್ತು ಆತನು ಕರ್ಣೋಟದಿಂದ ಗರ್ಭದಾನ ಮಾಡಬಲ್ಲ. ಆತನು ಐಹಿಕ ನಿಸರ್ಗದ ಮೇಲೆ ಕಣ್ಣಾಡಿಸಿದ ಹಾಗೆ ಎಲ್ಲ ಜೀವಿಗಳನ್ನು ಸೃಷ್ಟಿಸಿದ ಎಂದು ಹೇಳಿದೆ.
ಐಹಿಕ ನಿಸರ್ಗದ ಗರ್ಭದಲ್ಲಿ ಎಲ್ಲ ಬದ್ಧಾತ್ಮರನ್ನು ಸೃಷ್ಟಿಸಿದ ಅನಂತರ ಅಥವಾ ಉತ್ಪತ್ತಿ ಮಾಡಿದ ನಂತರ ಆತನು ಇಂಥ ಬದ್ಧಾತ್ಮರು ಮತ್ತೆ ಭಗವದ್ಧಾಮಕ್ಕೆ ಹೇಗೆ ಮರಳಬಹುದು ಎನ್ನುವುದಕ್ಕೆ ಮಾರ್ಗದರ್ಶನ ವೇದಗಳಲ್ಲಿ ಜ್ಞಾನದಲ್ಲಿ ನೀಡಿದ ಐಹಿಕ ನಿಸರ್ಗದಲ್ಲಿನ ಎಲ್ಲ ಆತ್ಮಗಳು ಐಹಿಕ ಸುಖಾನುಬಂಧಕ್ಕೆ ಆತುರಿಯುತ್ತಾರೆ ಎನ್ನುವುದು ನಾವು ನೆನಪಿನಲ್ಲಿಡಬೇಕು. ಮನುಷ್ಯನು ತನ್ನ ವಿಕೃತ ಆಸೆಗಳನ್ನು ತೃಪ್ತಿಪಡಿಸಿಕೊಂಡು ಸುಖಾನುಭವ ಎನಿಸಿಕೊಳ್ಳುವ ಅನುಭವವನ್ನು ಮುಗಿಸಿಕೊಂಡು ಭಗವಂತಧಾಮಕ್ಕೆ ಹಿಂದಿರುಗುವುದು ವೇದದ ನಿರ್ದೇಶನದಲ್ಲಿ ಸಾಧ್ಯವಾಗುತ್ತದೆ. ಬದ್ಧಾತ್ಮಗಳ ಮುಕ್ತಿಯನ್ನು ಸಾಧಿಸಲು ಇದು ಒಂದೇ ಅವಕಾಶ. ಆದುದರಿಂದ ಬದ್ಧಾತ್ಮನ ಕೃಷ್ಣ ಪ್ರಜ್ಞೆಯ ಮೂಲಕ ಯಜ್ಞದ ಪ್ರಕ್ರಿಯೆಯನ್ನು ಅನುಸರಿಸಲು ಪ್ರಯತ್ನಿಸಬೇಕು. ವೇದಗಳ ಆಜ್ಞೆಗಳನ್ನು ಅನುಸರಿಸದೆ ಇರುವರು ಸಹ ಕೃಷ್ಣ ಪ್ರಜ್ಞೆಯ ತತ್ವಗಳನ್ನು ಸ್ವೀಕರಿಸಬಾರದು. ಇದು ವೈದಿಕ ಯಜ್ಞಗಳ ಅಥವಾ ವೈದಿಕ ಕರ್ಮಗಳ ಆಚರಣೆಗೆ ಬದಲಾಗಿ ಸ್ಥಾನವನ್ನು ಪಡೆಯುತ್ತದೆ. 16 ಏವಂ ಪ್ರವರ್ತಿಕಂ ಚಕ್ರಂ ವೇದಂ ಪ್ರತಿವರ್ತಿತಂ ಚಕ್ರಂ ಏವಂ ಪ್ರವರ್ತಿತಂ ಚಕ್ರಂ ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಾಯತಿಯ ಇತಿ ಹಯೇ ನಾನು ವರ್ತಾಯತಿ ಅಪಯೂರಂದಿ ಯಾರಾಮ ಆಗ ಎನ್ನಿಯಾರೋ ಮೇಘಂ ಪಾರ್ಥಸೆ ಜೀವತಿ ವೇಗಂ ಪಾರ್ಥ ಸ ಜೀವತಿ ಏವಂ ಪ್ರತಿವರ್ತಂ ಚಕ್ರಂ ಏವಂ ಪ್ರತಿವರ್ತಂ ಚಕ್ರಂ ವರ್ತಾಯತಿ ನಾನು ವರ್ತಾಯಿತೆ ಹೇಯ ಆಗಾಯಾರಿ ನಿದ್ರೆ ಅಗಾಯುರಂದಿ ಯಾರಾಮ ಯಾರೋಮೋ ಮೋಘಂ ಪಾರ್ಥ ಸಜೀವತಿ ಏವಂ ಹೀಗೆ ಪ್ರತಿವರ್ತಿತಂ ವೇದಗಳಿಂದ ಸ್ಥಾಪಿತವಾದ ಚಕ್ರವನ್ನು ನಾನು ವರ್ತಿಯೆಂದು ಅನುಸರಿಸಿದಿಲ್ಲವೋ ಈ ಜೀವನದಲ್ಲಿ ಯಾರು ಅಗಯಾಯಂ ಪಾಪಭರಿತ ಬದುಕಿನವನು ಇಂದ್ರಿಯ ತೃಪ್ತಿಯಲ್ಲಿ ಸಂತೃಪ್ತನಾದ ಮೇಘಂ ವ್ಯರ್ಥವಾಗಿ ಪುತ್ರಿಯ ಮಗನೇ ಸಹ ಅವನು ಜೀವತಿ ಬದುಕುತ್ತಾನೆ. ಪ್ರವರ್ತಿಸಿದಿಂದ ಯಜ್ಞಚಕ್ರವನ್ನು ಯಾರು ಮಾನವ ಜೀವನದಲ್ಲಿ ಅನುಸರಿಸುತ್ತಾರೆಯೋ ಅವರನ್ನು ನಿಶ್ಚಯವಾಗಿ ಪಾಪವೇ ತುಂಬಿದ ಬದುಕು, ಇಂದ್ರಿಯಗಳ ತೃಪ್ತಿಗೆ ಬದುಕುವ ಇಂತಹ ಮನುಷ್ಯನು ಬದುಕುವುದು ವ್ಯರ್ಥ. ಕಷ್ಟಪಟ್ಟು ದುಡಿಯಿರಿ, ಇಂದ್ರಿಯ ಸುಖ ಪಡೆಯಿರಿ ಎನ್ನುವ ಧನಪಿಸಾಚಿಯ ಚಿಂತನಾ ರೀತಿಯ ಇಲ್ಲಿ ಭಗವಂತನು ಖಂಡಿಸುತ್ತಾನೆ. ಆದುದರಿಂದ ಈ ಐಹಿಕ ಜಗತ್ತನ್ನು ಸವಿಯಲು ಬಯಸುವವರಿಗೆ ಮೇಲೆ ಹೇಳಿದ ಯಜ್ಞಾಚರಣೆ ಚಕ್ರತೀರ ಅಗತ್ಯ. ಇಂತಹ ನಿಯಮಗಳನ್ನು ಪಾಲಿಸದಿರುವನು ಹೆಚ್ಚು ಗಂಟಲಿಗೆ ಒಳಗಾಗುತ್ತಾ ಬಹು ಅಪಾಯದ ಬದುಕನ್ನು ನಡೆಸುತ್ತಾನೆ. ನಿಸರ್ಗದ ನಿಯಮದಂತೆ ಈ ಮನುಷ್ಯ ಜನ್ಮದ ನಿರ್ದಿಷ್ಟ ಉದ್ದೇಶವು ಆತ್ಮ ಸಾಕ್ಷಾತ್ಕಾರ. ಇದನ್ನು ಸಾಧಿಸಲು ಕರ್ಮಯೋಗ, ಜ್ಞಾನಯೋಗ ಮತ್ತು ಭಕ್ತಿಯೋಗಗಳಲ್ಲಿ ಒಂದು ಮಾರ್ಗವನ್ನು ಅನುಸರಿಸಬಹುದು. ಪಾಪ ಪುಣ್ಯಗಳನ್ನು ಮೀರಿದ ಆಧ್ಯಾತ್ಮಿಕವಾದಿಗೆ ನಿಯಮಿತ ಯಜ್ಞಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಅಗತ್ಯವಿಲ್ಲ. ಆದರೆ ಇಂದ್ರಿಯ ತೃಪ್ತಿಯಲ್ಲಿ ನಿರತರಾಗುವ ಮೇಲೆ ಹೇಳಿದ ಯಜ್ಞಚಕ್ರದ ಆಚರಣೆಯಿಂದ ಪರಿಶುದ್ಧರಾಗಬೇಕು. ಕಾರ್ಯಗಳಲ್ಲಿ ಬೇರೆ ಬೇರೆ ರೀತಿಗಳುಂಟು. ಕೃಷ್ಣ ಪ್ರಜ್ಞೆ ನಿರತರಾಗದೇ ಇರುವವರು ಖಂಡಿತವಾಗಿ ಇಂದ್ರಿಯ ಪ್ರಜ್ಞೆಯನ್ನು ನಿರತರಾಗಿರುತ್ತಾರೆ. ಆದ್ದರಿಂದ ಅವರು ಪುಣ್ಯಕಾರವನ್ನು ಮಾಡಬೇಕು. ಇಂದ್ರಿಯ ಪ್ರಜ್ಞೆ ಇರುವರು ಇಂದ್ರಿಯ ತೃಪ್ತಿಗೆ ಪ್ರಜ್ಞೆಯ ಪ್ರತಿಕ್ರಿಯೆಯು ಸಿಕ್ಕಿಕೊಳ್ಳದೆ ತಮ್ಮ ಬಯಕೆಯನ್ನು ತೃಪ್ತಿಗೊಳಿಸುವುದು ಸಾಧ್ಯವಾಗುವಂತೆ ಯಜ್ಞ ವ್ಯವಸ್ಥೆಯ ಯೋಜನೆಯಾಗಿದೆ. ಜಗತ್ತಿನ ಏಳಿಗೆಯನ್ನು ನಮ್ಮ ಪ್ರಯತ್ನಗಳನ್ನು ಅವಲಂಬಿಸಿಲ್ಲ. ದೇವತೆಗಳು ನೇರವಾಗಿ ಕಾರ್ಯಗತ ಮಾಡುವ ಭಗವಂತನ ಹಿನ್ನೆಲೆಯ ಜೋಡಣೆಯನ್ನು ಅವಲಂಬಿಸಿದೆ. ಆದುದರಿಂದಲೇ ಯಜ್ಞಗಳನ್ನು ವೇದಗಳಲ್ಲಿ ಹೇಳಿರುವ ದೇವತೆಗಳಿಗೆ ನೇರವಾಗಿ ನಿರ್ಧರಿಸಲಾಗಿದೆ. ಇದು ಪರೋಪಕ್ಷವಾಗಿ ಕೃಷ್ಣ ಪ್ರಜ್ಞೆ ಆಚರಣೆಯೇ. ಏಕೆಂದರೆ ಯಜ್ಞಗಳ ಆಚರಣೆಯನ್ನು ಯಾರು ಸಂಪೂರ್ಣ ಕಲಿಯುತ್ತಾರೋ ಅವರು ಕೃಷ್ಣ ಪ್ರಜ್ಞೆ ಹೇಳುವವರು ನಿಶ್ಚಯ. ಆದರೆ ಯಜ್ಞಗಳನ್ನು ನಡೆಸಿದ ಮನುಷ್ಯನಿಗೆ ಕೃಷ್ಣ ಪ್ರಜ್ಞೆ ಬಾರದೆ ಹೋದರೆ ಅಂಥ ತತ್ವಗಳನ್ನು ನೀತಿ ಸಂಹಿತೆಗಳೆಂದೇ ಪರಿಗಣಿಸಲಾಗುತ್ತದೆ. ಆದುದರಿಂದ ಯಾವ ಮನುಷ್ಯನು ತನ್ನ ಮುನ್ನಡೆಯನ್ನು ನೀತಿ ಸಂಹಿತೆಗಳಿಂದ ಎಲ್ಲಿಗೆ ಅದನ್ನು ಮೀರಿ ಕೃಷ್ಣ ಪ್ರಜ್ಞೆ ಸಾಧಿಸಬೇಕು.
ನಿಧಾನವಾಗಿ ಹೋದ್ರು ಉತ್ಸವ ಬರಲ್ಲ ಅಭ್ಯಾಸ. ಇಲ್ಲ ಇಲ್ಲ ಅವ್ರಿಗೆ ಹಂಗೆ ಅಭ್ಯಾಸ ಹಂಗೆ, ಅದೇ ಕೆಲವರಿಗೆ ಹಂಗೆ ಅಭ್ಯಾಸ. ಹೌದು ನೋಡಿ, ಮಂದಾನ ಅಷ್ಟೇ ಹಾ. ಸಾಕ್ತಾ ಹೋದ್ರು. ನನಗಿನ ಫಸ್ಟ್ ನಿಮ್ಗೆ ಓಂ ಅಜ್ಞಾನತಿಮಿರಂಧಸ್ಯ ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ಶ್ರೀ ನಮಃ. ಚೈತನ್ಯ ಮನೋಭೀಷ್ಟಂ ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ಸ್ವಯಂ ರೂಪಂ ದದಾತಿ ಸ್ವಪದಾಂತಿಕಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ವಂದೇಹಂ ಶ್ರೀಯುತಪದಕಮಲಂ ಶ್ರೀಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं सजीवं साद्वैतं सावधूतं परिजनसहितं कृष्णचैतन्यदेवं राधाकृष्णपादान् सहगणा ललिता विशाखान्वितं च. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्णा कृष्ण कृष्ण हरे 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 राम 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 हरे हरे. हरे कृष्णा कृष्ण कृष्ण हरे 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 राम 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 हरे हरे. हरे कृष्णा कृष्ण कृष्ण हरे 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 राम राम हरे हरे. ಸೊ ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ರೆ ಭಗವಂತನಿಗೆ ಯಾವುದೇ ಒಂದು ಯಜ್ಞ ಮಾಡಲೇಬೇಕು ಅಂತ ಹೇಳ್ತಾವ್ರೆ ಕೃಷ್ಣ. ಇಲ್ಲಿ ಗೀತಾ ಶಾಸ್ತ್ರದಲ್ಲಿ ಯಜ್ಞ ಮಾಡದೇ ಇರೋರು ಬಂದು ಭಗವಂತನಿಗೆ ಭಕ್ತಿ ಸೇವೆ ಸಿಗೋದಿಲ್ಲ ಅಂತವರ ಒಂದು ಜೀವನ ಬಂದು ವ್ಯರ್ಥ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ನೋಡ್ಬೋದು ಎಷ್ಟೋ ಜನ ಭಗವಂತನ ಭಕ್ತಿ ಸೇವೆ ಸುಮ್ಮನೆ ಹೆಸರಿಗೆ ಮಾಡ್ತಾ ಇದ್ದಾರೆ ಅಷ್ಟೇ. ಸುಮ್ಮನೆ ಹೆಸರಿಗೆ ಮಾಡ್ಕೊಂಡು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನು ಭಗವಂತನಿಗೆ ಈ ಕಾಲೇಜಲ್ಲೆಲ್ಲ ವಿಸಿಟಿಂಗ್ ಪ್ರೊಫೆಸರ್ ಅಂತ ಇದ್ದಾರೆ, ಯಾವಾಗಲೂ ಒಂದ್ಸಲ ಬರ್ತಾರೆ, ಯಾವಾಗಲೂ ಒಂದ್ಸಲ ಬಂದು ಸುಮ್ಮನೆ ಹಂಗೆ ನೋಡ್ಕೊಂಡು ಹೋಗ್ಬಿಟ್ಟು ಸೂಪರ್ವೈಸರ್ ಅಲ್ಲ, ಯಾವಾಗಲೂ ಒಂದ್ಸಲ ಬರೋದು ವಿಸಿಟಿಂಗ್ ಪ್ರೊಫೆಸರ್ ಅಂದರೆ ಯಾವಾಗಲೂ ಒಂದ್ಸಲ ಬರೋದು, 6 ತಿಂಗಳಿಗೊಂದ್ಸಲನೋ 3 ತಿಂಗಳಿಗೊಂದ್ಸಲ ಬಂದು ಕಾಲೇಜಿಗೆ ವಿಸಿಟ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ಬಿಡೋದು. ಆ ಥರ ನಾವು ಯಾವಾಗಲೂ ಭಗವಂತನಿಗೆ ಹತ್ರ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು, ಸುಮ್ಮನೆ ಹಂಗೆ ನೋಡ್ಕೊಂಡು ದೇವ್ರ ನಮಸ್ಕಾರ ಹಾಕ್ಬಿಟ್ಟು 1-2 ತೆಂಗಿನಕಾಯಿ ಕೊಟ್ಬಿಟ್ಟು ಬಾಳೆಹಣ್ಣು ಕೊಟ್ಬಿಟ್ಟು ಬಂದ್ಬಿಡೋದು, ವಾಪಸ್ ಬಂದ್ಬಿಡೋದು. ಸೊ ಅದು ನಿಜವಾದ ಯಜ್ಞ ಅಲ್ಲ. ನಿಜವಾದ ಯಜ್ಞ ಏನಂದರೆ ಒಂದೊಂದು ಯುಗದಲ್ಲಿ ಒಂದೊಂದು ಥರವಾದ ಉದ್ದೇಶ ಇದೆ. ಸತ್ಯಯುಗದಲ್ಲಿ ಭಗವಂತನ ಧ್ಯಾನ ಮಾಡಬೇಕು, ಧ್ಯಾನ ಮಾಡಿದ ಒಂದು ರೀತಿಯಲ್ಲಿ ನಾವು ಭಗವಂತನ ಪಡಿಬೋದು. ತ್ರೇತಾಯುಗದಲ್ಲಿ ಯಜ್ಞ ಮೂಲಕವಾಗಿ ನಾವು ಭಗವಂತನ ಪಡಿಬೋದು. ದ್ವಾಪರ ಯುಗದಲ್ಲಿ ವಿಗ್ರಹಾರಾಧನೆ ಮಾಡಿ ನಾವು ಭಗವಂತನ ಪಡಿಬೋದು. ಕಲಿಯುಗದಲ್ಲಿ ಇದೆಲ್ಲ ಯಾವುದು ಮಾಡೋ ಅವಶ್ಯಕತೆ ಇಲ್ಲ, ಭಗವಂತನ ನಾಮಕೀರ್ತನೆ ಮಾಡಿದ್ರೆ ಮಾತ್ರ ಸಾಕು ಅಂತ ವೇದಗಳಲ್ಲಿ ಕೃತಯೇ ಧ್ಯಾಯತೋ ವಿಷ್ಣುಂ, ಈ ಶ್ಲೋಕನ ರಿಪೀಟ್ ಮಾಡಿ. ಕೃತಯೇ ಧ್ಯಾಯತೋ ವಿಷ್ಣುಂ ಕೃತಯೇ ಧ್ಯಾಯತೋ ವಿಷ್ಣುಂ ತ್ರೇತಾಯಾಂ ಯಜತೋ ಮಕೈ ದ್ವಾಪರೆ ಪರಿಚರ್ಯಾಯಾಂ ಕಲಿತತ್ ಸಂಕೀರ್ತನಂ. ಈ ಶ್ಲೋಕ ಏನಿಲ್ಲತ್ತೆ ಅಂದ್ರೆ ಭಾಗವತಮ ಹೇಳುತ್ತೆ, ಕೃತಯುಗದಲ್ಲಿ ಅಂದ್ರೆ ಸತ್ಯಯುಗದಲ್ಲಿ ಧ್ಯಾನ ಮೂಲಕವಾಗಿ ಭಗವಂತನ ಪಡೆಯಬಹುದು. ತ್ರೇತಾಯುಗದಲ್ಲಿ ಯಜ್ಞ ಮೂಲಕವಾಗಿ ಯಜ್ಞಾದಿಗಳು ಮಾಡಿ ಭಗವಂತನ ಪಡಿಬಹುದು. ದ್ವಾಪರ ಯುಗದಲ್ಲಿ ಭಗವಂತನಿಗೆ ನೈವೇದ್ಯ ಮಾಡೋದು, ಭಗವಂತನಿಗೆ ವಿಗ್ರಹಾರಾಧನೆ ಮಾಡೋದು, ಭಗವಂತನಿಗೆ ಸೇವೆ ಅಲಂಕಾರ ಮಾಡೋದು, ಇಂಥ ಒಂದು ಇದರಲ್ಲಿ ನಾವು ಭಗವಂತನ ಪಡಿಬೋದು. ಆದರೆ ಕಲಿಯುಗದಲ್ಲಿ ಭಗವಂತನ ಸಂಕೀರ್ತನ ಮಾಡಿದ್ರೆ ಸಾಕು. ನಾಮ ಸಂಕೀರ್ತನ ಮಾಡೋದ್ರಿಂದ ಈ ಯಾವುದೇ ಒಂದು ಈ ಹಿಂದಿನ ಯುಗದಲ್ಲಿ ಮಾಡೋ ಒಂದು ಪದ್ಧತಿನ ನಾವು ಆಚರಣೆ ಮಾಡೋ ಅವಶ್ಯಕತೆ ಇಲ್ಲ. ಕಲಿಯುಗದಲ್ಲಿ ನಾಮ ಸಂಕೀರ್ತನ ಒಂದೇ ಉತ್ತಿಷ್ಟವಾದದ್ದು. ಕಲೆ ನಾಮ ಸಂಕೀರ್ತನ ಕಲಿಯುಗದಲ್ಲಿ ನಾಮ ಸಂಕೀರ್ತನ ಮಾತ್ರನೇ
ಭಗವಂತನ ಉದ್ದೇಶ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳ ಹಿಂದೆ ಪರಿಣಾಮ ಭಕ್ತನ ಒಂದು ಅವತಾರದಲ್ಲಿ ಬಂದು ಎಲ್ಲ ಭಕ್ತರ ಪ್ರಜೆಗಳಿಗೆ ಈ ಒಂದು ಭಗವಂತನ ನಾಮನ ವಿನಿಯೋಗ ಮಾಡಿದ್ರು. ಅದು ಫ್ರೀಯಾಗಿ ಕೊಟ್ಟರು. ಅದು ಏನು ಕಂಡೀಷನ್ ಇಲ್ಲ, ಅಂದರೆ ಏನು ಷರತ್ತಿಲ್ಲ. ಯಾಕಂದರೆ ಬೇರೆ ಮಂತ್ರಗಳೆಲ್ಲ ಉಚ್ಚಾರಣೆ ಮಾಡಬೇಕಂದ್ರೆ ಕೆಲವು ನಿಯಮಗಳಿದೆ, ಕೆಲವು ಇದು ಅರ್ಹತೆಗೂ ಬೇಕಾಗುತ್ತೆ. ಈಗ ಭಗವಂತನ ನಾಮ ಹೇಳಬೇಕಾದ್ರೆ ಕೆಲವೆಲ್ಲ ನಾವು ಬ್ರಾಹ್ಮಣರಾಗಿರ್ಬೇಕು, ವೇದಗಳನ್ನ ನಾವು ವೇದಗಳನ್ನ ಪಠನೆ ಮಾಡಿರ್ಬೇಕು, ಕಲ್ತಿರ್ಬೇಕು, ಬಯಾಟು ಮಾಡಬೇಕು, ಮತ್ತೆ ಅದನ್ನ ಕಲ್ತಿರ್ಬೇಕು, ಅದರ ಅರ್ಥನೂ ನಮ್ಗೆ ಗೊತ್ತಿರಬೇಕು. ಮತ್ತೆ ಯಜ್ಞ ಯಾಗದಲ್ಲಿ ಮಾಡುವಾಗ ನಾವು ಆ ಮಂತ್ರಗಳನ್ನ ಉಚ್ಚಾರಣೆ ಮಾಡಬೇಕಾಗಿ ಬರುತ್ತೆ. ಈ ಥರ ಮಾಡೋದಕ್ಕೆ ಎಲ್ಲರ ಕೈಯಲ್ಲೇ ಸಾಧ್ಯವಿಲ್ಲ. ಸೊ ಎಲ್ಲರೂ ಓದಿರೋರು ಇರೋಲ್ಲ. ಒಂದು ವೇಳೆ ಓದಿದ್ರೆ ಕೂಡ ಈ ಒಂದು ಬ್ರಾಹ್ಮಣದ ಒಂದು ಲಕ್ಷಣ ಅವ್ರಿಗಿರೋಲ್ಲ. ಸೊ ಬ್ರಾಹ್ಮಣನ ಲಕ್ಷಣ ಪಡಿಬೇಕಂದ್ರೆ ಬ್ರಾಹ್ಮಣ ಒಂದು ಇದು ಜಾತಿನಲ್ಲಿ ನಾವು ಜನ್ಮ ತಗೋಬೇಕು ಅಂತ ಏನಿಲ್ಲ. ಭಗವಂತನ ನಾಮ ಸ್ಮರಣೆ ಮಾಡಿ ಭಗವಂತನ ಇದು ಶಾಸ್ತ್ರಗಳು ನಾವು ಓದಿ ಆ ಲಕ್ಷಣಗಳು ನಾವು ಪಡೆದು ಅದಕ್ಕೆ ತಕ್ಕಂತೆ ನಾವು ಜೀವನ ಮಾಡಿದ್ರೆ ನಾವು ಬ್ರಾಹ್ಮಣ ಆಗ್ಬಿಡ್ತೀವಿ. ಇವಾಗ ನಾವೆಲ್ಲ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು. ಯಾಕಂದ್ರೆ ನಮ್ಮ ಭಗವಂತನ ನಾಮ ಹೇಳ್ತಾ ಇದ್ದೀರಿ, ಭಗವಂತನ ನಾಮ ಉಚ್ಚಾರಣೆ ಮಾಡ್ತಾ ಇದ್ದೀರಿ, ಭಕ್ತರ ಜೊತೆ ಸಾಂಗತ್ಯ ಮಾಡ್ತಾ ಇದ್ದೀರಿ, ಭಕ್ತರ ಜೊತೆ ಭಗವದ್ಗೀತಾ ಶಾಸ್ತ್ರಗಳನ್ನ ಕಲ್ತ್ಕೊತಾ ಇದ್ದೀರಿ. ಮತ್ತೆ ಇನ್ನೊಂದೇನಂದ್ರೆ ಭಗವಂತನಿಗೆ ನೈವೇದ್ಯ ಮಾಡಿ ತಗೊಂತೀರಿ. ಅದೇ ಮುಖ್ಯವಾದ ಈ ಒಂದು ಪಾಠನೇ ಅದೇ. ಕರ್ಮ ಯೋಗ ಅಂದ್ರೆ ನೀನ್ ಮಾಡೋ ಪ್ರತಿ ಒಂದು ಕೆಲಸ ಭಗವಂತನಿಗೆ ನಿವೇದನ ಮಾಡಿದ್ರೆ ಯಾವುದು ಕೊಡಬೇಡಿ, ಯಾವುದು ತಗೋಬೇಡಿ. ಯಾಕೆ ಇದನ್ನ ಹೇಳ್ತಾರೆ ಭಗವಂತ ಅಂದ್ರೆ ಕರ್ಮ ಮತ್ತು ಯೋಗಗೆ ವ್ಯತ್ಯಾಸ ಇದೆ. ಕರ್ಮ ಅಂದ್ರೆ ನಮಗೋಸ್ಕರ ನಾವು ಮಾಡ್ಕೊಳ್ಳೋದು, ಯಾವುದೇ ಒಂದು ಕೆಲಸ ನಮ್ಮ ತೃಪ್ತಿಗೆ, ನಮ್ಮ ಸಂತೋಷಕ್ಕೆ ಮಾಡ್ಕೊಳ್ಳೋದು. ಕರ್ಮ ಯೋಗ ಅಂದ್ರೆ ಎಲ್ಲ ಕೆಲಸ ಅದೇ ಕೆಲಸ, ಏನ್ ಕೆಲಸ ಮಾಡ್ತೀರಿ ಎಲ್ಲ ಕೆಲಸ ಮಾಡ್ತೀರಿ. ಆದ್ರೆ ಆ ಕೆಲಸಗಳಲ್ಲಿ ಚಟುವಟಿಕೆಗಳಲ್ಲಿ ಭಗವಂತನಿಗೆ ನಾವು ಹಿಟ್ಟು ನಾವು ತಗೊಳ್ತೇವೆ, ಭಗವಂತನಿಗೆ ಅರ್ಪಣೆ ಮಾಡ್ತೀವಿ. ಅರ್ಪಣೆ ಮಾಡೋದು ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಅರ್ಪಣೆ ಮಾಡ್ಬೇಕಪ್ಪ? ಭಗವಂತನಿಗೆ ಎಲ್ಲ ಇದೆಯಲ್ಲ, ಅವನಿಗೆ ಏನಕ್ಕಪ್ಪ ನಾವು ಮಾಡ್ಬೇಕು? ನಮಗ ಭಗವಂತನ ತೃಪ್ತಿ ಆದ್ರೆ ನಮ್ಗೆ ತೃಪ್ತಿ. ಭಗವಂತನ, ಯಾಕಂದ್ರೆ ಭಗವಂತನ ಒಂದು ಪ್ರವೃತ್ತಿ ಏನಂದ್ರೆ ಆನಂದಮಯೋ ಭಾಷ್ಯಾತ್ ಅಂತಾರೆ. ಅಂದ್ರೆ ಅವನು ಯಾವಾಗ್ಲೂ ಆನಂದವಾಗಿರ್ಬೇಕು. ಭಗವಂತ ಅವನು ಯಾವಾಗ್ಲೂ ಸಂತೋಷ ಪಡಿತಾನೆ ಇರ್ಬೇಕು, ಯಾವಾಗ್ಲೂ ಸಂತೋಷ ಅನುಭವಿಸ್ತಾನೆ ಇರ್ಬೇಕು. ಅದಕ್ಕೆ ನಾವೆಲ್ಲರೂ ಯಾರು? ಭಗವಂತನ ಮಕ್ಕಳು. ಈಗ ತಂದೆ ತಾಯಿ ಅವರ ಒಂದು ಇದರಿಂದನೇ ಮಕ್ಕಳು ಹುಡೋದು, ವಿಸ್ತರಣೆ ಆಗೋದು. ಹೆಂಗೆ ಅಂದ್ರೆ ಸಂಸಾರ ತಂದೆ ತಾಯಿಯಿಂದನೇ ಮಕ್ಕಳು ಹುಡ್ತಾರೆ. ಅದೇ ತರ ಭಗವಂತನಿಂದನೇ ನಾವೆಲ್ಲರೂ ಅವರ ಒಂದು ವಿಸ್ತರಣೆ, ನಾವೆಲ್ಲರೂ ಅವ್ರ ಮಕ್ಕಳು, ಅವ್ರ ಅಂಶ, ಅವ್ರ ಅಂಶದಿಂದ ನಾವು ಬಂದಿರೋದಕ್ಕೋಸ್ಕರ ನಾವೇನ್ ಮಾಡ್ಬೇಕು? ಅವ್ರು ನಮಗೆ ಈ ಒಂದು ಜೀವನ ಕೊಟ್ಟಿದ್ದಾರೆ ಭಗವಂತ. ಅದಕ್ಕೆ ನಾವೇನ್ ಮಾಡ್ಬೇಕು? ಕೃತಜ್ಞತೆ ತೋರಿಸ್ಬೇಕು ಅವ್ರಿಗೆ, ಅವರ ಸಂತೃಪ್ತಿ ನಾವು ಮಾಡ್ಬೇಕು. ಹೇಗೆ ಒಂದು ಸಂಸಾರದಲ್ಲಿ ಮಕ್ಕಳು ತಂದೆನ ಸಂತೋಷ ಮಾಡುತ್ತಾರೋ ಅದೇ ತರ ಜೀವರಾಶಿಗಳು ನಾವೆಲ್ಲರೂ ಮಾನವ ಜೀವನ ತಗೊಂಡು ಅವ್ರನ್ನ ಸಂತೃಪ್ತಿ ಮಾಡಬೇಕು. ಅವ್ರನ್ನ ಸಂತೋಷ ಮಾಡೋದಕ್ಕೆ ನಾವೇನ್ ಮಾಡಬೇಕು? ನಾವು ಮಾಡೋ ಪ್ರತಿಯೊಂದು ಕೆಲಸಗಳಲ್ಲಿ ಅವ್ರಿಗೆ ಅವಸರ ಯಜ್ಞ ಮಾಡ್ಬೇಕು. ನಾವು ಅವ್ರಿಗೋಸ್ಕರ ಯಜ್ಞ ಮಾಡ್ಬೇಕಂದ್ರೆ ಅವ್ರ ನಿವೇದನೆ ಮಾಡ್ಬೇಕು, ಅವ್ರಿಗೆ ಸಮರ್ಪಣೆ ಮಾಡ್ಬೇಕು. ಒಂದ್ಸಲ ಒಂದು ಬ್ರಾಹ್ಮಣ, ಆ ಕಾಲದಲ್ಲಿ ಬ್ರಾಹ್ಮಣರ ಕುಟುಂಬದಲ್ಲೆಲ್ಲ ಹೆಂಗಂದ್ರೆ ಇವತ್ತಿನ ದಿನ ಏನ್ ಬೇಕೋ ಅದನ್ನು ಮಾತ್ರ ಅವರು ಅಡುಗೆ ಮಾಡಿಕೊಂಡು ಒಂದು ಟೈಮ್ ಇಟ್ಟಿರುತ್ತೆ, ಸಮಯ. ಆ ಸಮಯದಲ್ಲಿ ಎಲ್ಲ ಸಂಪೂರ್ಣ ಆಗ್ಬಿಡುತ್ತೆ, ಅಂದ್ರೆ ಕ್ಲೋಸ್ ಆಗ್ಬಿಡುತ್ತೆ, ಏನು ಮಾಡಲ್ಲ. ಈಗ ರಾತ್ರಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬ್ರಾಹ್ಮಣರು ಏನ್ ಮಾಡ್ತಾರೆ ಅಂದ್ರೆ ಬೆಳಗ್ಗೆ 12 ಗಂಟೆ 11 ಗಂಟೆಗೆ ಊಟ ಮಾಡ್ಬಿಡ್ತಾರೆ. ಭೋಜನ ಪ್ರಿಯರು ಅವರು. ಆ ಭೋಜನ ನಮ್ ತರ ತಿಂಡಿ ಟಿಫನ್ ಎಲ್ಲ ಮಾಡಲ್ಲ ಅವರು. 11:30 12 ಗಂಟೆಗೆ ಒಂದೇ ಸಲ ಊಟ ಮಾಡ್ಬಿಡ್ತಾರೆ. ಅವಾಗ ಬೆಳಗ್ಗೆ ಹೊತ್ತು ಒಂದ್ಸಲ ಕಟ್ಟಾಗ್ಬಿಡ್ತಾರೆ. ಅದಾದ್ಮೇಲೆ ಸೂರ್ಯ ಮುಳುಗೋದೊಳಗೆ ಊಟ ಮಾಡ್ಬಿಡ್ತಾರೆ. ಸೂರ್ಯ ಅಸ್ತಮ ಆದ್ಮೇಲೆ ಮಾಡಲ್ಲ. ಯಾಕಂದ್ರೆ ಸೂರ್ಯ ಅಸ್ತಮ ಆದ್ಮೇಲೆ ಏನ್ ಮಾಡಿದ್ರೂ ಹೊಟ್ಟೆನಲ್ಲಿ ತಗೊಂಡಿರೋ ಆಹಾರ ಬಂದು ಜೀರ್ಣ ಆಗಲ್ಲ. ಇನ್ನೊಂದು ನಾವು ತಿಂದ ತಕ್ಷಣ ಮಲಗಬಾರ್ದು. ಆದ್ರೆ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ, ನಮ್ಗೆಲ್ಲ ಏನ್ ಮಾಡಕ್ಕಾಗಲ್ಲ. ಬೇಕಾದ್ರೆ ನಾವು ಚೇಂಜ್ ಮಾಡ್ಕೋಬಹುದು. ಸೊ ಸೂರ್ಯ ಅಸ್ತಮನ ಆಗೋಕ್ ಮುಂದೆ ಎಲ್ಲ ತಗೊಂಡ್ಬಿಡ್ತಾರೆ ಸ್ವೀಕಾರ. ನಮ್ಮಿದ್ರಲ್ಲಿ ಅಷ್ಟೇ, ನಮ್ಮ ದೇವಸ್ಥಾನಗಳೆಲ್ಲ ಮುಂದೆನೆ ತಗೊಂಡ್ಬಿಡ್ತಾರೆ. ಅದಾದ್ಮೇಲೆ ಹಾಳು ಏನೋ ಹಣ್ಣು ಮಾತ್ರ ತಗೊಂತಾರೆ. ಕೆಲವ್ರು ತಗೊಂತಾರೆ, ಕೆಲವ್ರು ತಗೊಳ್ಳಲ್ಲ. 2 ಹೊತ್ತು ತಗೊಳ್ಳೋದು. ಸೊ ಈ ತರ ಒಂದು ಬ್ರಾಹ್ಮಣ ಒಂದು ಮನೆಗೆ ಇನ್ನೊಂದು ಬ್ರಾಹ್ಮಣ ಬರ್ತಾನೆ, ಎಲ್ಲ ಹೋಗಿರ್ತಾರೆ.
ಈ ಇದು ಸಂಸ್ಕಾರಗಳೆಲ್ಲ ಮಾಡ್ಬಿಟ್ಟು ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ಬಿಟ್ಟು ಬರೋದು ಲೇಟ್ ಆಗ್ಬಿಡುತ್ತೆ. ಆ ಕಾಲದಲ್ಲೆಲ್ಲ ಬಸ್ಸು ಇದು ಟ್ರೈನ್ ಅದೆಲ್ಲ ಏನಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ನಡ್ಕೊಂಡು ಬರ್ತಾ ಇರ್ತಾರೆ, ಎಲ್ಲ ಕಡೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಸಮಯ ಆಗೋಯ್ತು, ಊರಿಗೆ ಹೋಗೋಕ್ಕಾಗಲ್ಲ. ಬೇರೆ ಊರಿಗೆ ಹೋಗ್ಬೇಕಾದ್ರೆ ರಾತ್ರಿ ಆಗ್ಬಿಟ್ರೆ ಅಲ್ಲೆಲ್ಲ ಲೈಟ್ ಎಲ್ಲ ಏನಿರಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಬಸ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಏನ್ ಮಾಡ್ತಾರೆ, ಬೇರೆ ಬ್ರಾಹ್ಮಣರ ಮನೆಯಲ್ಲಿ ಅತಿಥಿಯಾಗಿ ಹೋಗ್ತಾರೆ. ಅಲ್ಲೇ ಸ್ಟೇ ಆಗ್ತಾರೆ. ಅವಾಗ ಅಷ್ಟೊಂದು ಒಳ್ಳೆ ಮನಸ್ಸು, ಪ್ರೀತಿ, ಕೆಟ್ಟತನ ಯಾವುದಿಲ್ಲ. ಆಮೇಲೆ ಒಬ್ಬರನ್ನ ಮೋಸ ಮಾಡೋ ಇದಿಲ್ಲ ಅವ್ರಿಗೆ. ಅದಕ್ಕೇನ್ ಮಾಡಿದ್ರು, ಎಲ್ಲರಿಗೂ ಆಶ್ರಯ ಕೊಡ್ತಾ ಇದ್ರು. ಸೊ ಒಬ್ಬ ಬ್ರಾಹ್ಮಣ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು, ಇನ್ನೊಂದೇನಂದ್ರೆ ಅವ್ರು ಬಂದಿರೋ ಸಮಯ ಎಂತ ಸಮಯ ಅಂದ್ರೆ ಎಲ್ಲ ಆಹಾರನೂ ಮುಗೀತು, ಇನ್ನ ಅವರು ಇದು ಹಚ್ಚಲ್ಲ, ಒಳೆ ಹಚ್ಚಲ್ಲ ಅಂತ ಸಮಯಕ್ಕೆ ಬಂದ್ರೆ. ಯಾಕಂದ್ರೆ ಒಂದ್ಸಲ ಒಲೆ ಹಾರಿಸ್ಬಿಟ್ರೆ ಮತ್ತೆ ಹಚ್ಚಲ್ಲ, ಮುಗೀತಲ್ಲ. ಆ ಕಾಲದಲ್ಲಿ ಆ ಪದ್ಧತಿ ಇವಾಗ್ಲೂ ಮಾಡೋರು ಇದಾರೆ, ಅದಲ್ಲ ಕೆಲವರು ಇದಾರೆ. ಸರಿ, ಅವ್ರು ಬಂದ್ಮೇಲೆ ಅವ್ರು ಬಂದಿರೋ ಸಮಯ ಬಂದು ಎಲ್ಲರೂ ಊಟ ಮಾಡ್ಕೊಂಡು ಎಲ್ಲ ಪಾತ್ರೆಗಳೆಲ್ಲ ತೊಳೆದು ಕರೆಕ್ಟಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ, ಅಲ್ಲ ಆಯಾ ಜಾಗಕ್ಕೆ ಸೇರಿಸ್ಬಿಟ್ಟಿದ್ದಾರೆ. ಸರಿ, ಬ್ರಾಹ್ಮಣ ಬಂದ ಅತಿಥಿ, ಆ ಬ್ರಾಹ್ಮಣ ಬಂದ್ಮೇಲೆ ಅವ್ರನ್ನ ಹಂಗೆ ಕಳಿಸ್ಬಾರ್ದು. ಅದು ನಮ್ಮ ಮನೆಯಲ್ಲಿ ಇವತ್ತು ವಾಸ ಇರ್ತಾರೆ, ರಾತ್ರಿ ಇಲ್ಲೇ ನಮ್ಮ ಮನೇಲೇ ಇರ್ತಾರೆ, ಏನ್ ಮಾಡೋದು ಅಂತ ನೋಡ್ಬಿಟ್ಟು ಶಿಷ್ಯನ ಕರೆದ್ಬಿಟ್ಟು, ಎಲ್ಲಾದ್ರೂ ಹೋಗಿ ನೀನು ಸ್ವಲ್ಪ ಇದಕ್ಕಾಗೋ ಸಾಮಗ್ರಿಗಳೆಲ್ಲ ತಗೊಂಬಂದ್ಬಿಡು, ಕಾಯಿ ಹಣ್ಣು ಇದೆಲ್ಲ ತಗೊಂಬಂದು, ಬೇಳೆ ಎಲ್ಲ ತಗೊಂಬಂದು ಅವ್ರಿಗೇನಾದ್ರು ಮಾಡ್ಕೊಟ್ಬಿಡೋಣ, ಯಾಕಂದ್ರೆ ಬ್ರಾಹ್ಮಣರನ್ನ ಬೆಳೆ ಹೊಟ್ಟೆಯಲ್ಲಿ ಬಲಗಿಸ್ಬಾರ್ದು ಅಂತ ಹೇಳ್ಬಿಟ್ಟು ಕಳಿಸ್ತಾನೆ. ಅವನ ಹುಡುಗ ಇದು ಶಿಷ್ಯ ಏನ್ ಮಾಡ್ತಾನೆ, ರಾತ್ರಿನಲ್ಲಿ ಅಂಗಡಿನೂ ಯಾವುದಿಲ್ಲ, ಏನ್ ಮಾಡೋದು ಗೊತ್ತಿಲ್ಲ, ಏನೋ ಸರಿ ಯಾವುದೋ ಒಂದು ಕಷ್ಟ ಬಿದ್ದು ತಗೊಂಬಂದ್ಬಿಡ್ತಾನೆ. ತಗೊಂಬಂದು ಏನ್ ಮಾಡ್ತಾನೆ, ಅವ್ರಿಗೆ ಅಡುಗೆ ಎಲ್ಲ ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ ಅವ್ರಿಗೆ ಇದು ಊಟ ಭೋಜನ ಬಂದು ಅವ್ರಿಗೆ ಭೋಜನ ಇದು ಸೌಕರ್ಯಗಳೆಲ್ಲ ಮಾಡಿಕೊಟ್ಟು ಅವರು ಊಟ ಮಾಡಿಕೊಂಡು ಮಲ್ಕೊಂಡ್ಬಿಡ್ತಾರೆ. ರಾತ್ರಿ ಏನಾಗುತ್ತೆ ಅಂದರೆ ಇವ್ರು ಮಲ್ಕೊಂಡಾದ್ಮೇಲೆ 12:30 1 ಗಂಟೆ ಬೆಳಗ್ಗೆ ಆಗ್ಬಿಡುತ್ತೆ. 3 ಗಂಟೆ 4 ಗಂಟೆ ಬೆಳಗಿನ ಜಾವ ಇವ್ರಿಗೆ ಎಚ್ಚರಿಕೆ ಆಗ್ಬಿಡುತ್ತೆ. ಈ ಬಂದವರಿಗೆ ಎಚ್ಚರಿಕೆ ಆದಮೇಲೆ ಕೊನೆಯಲ್ಲಿ ಊಟ ಮಾಡಿದ್ಮೇಲೆ 1 ಲೋಟ ಹಾಲು ಕೊಡ್ತಾರೆ ಇವ್ರಿಗೆ, ಈ ಬ್ರಾಹ್ಮಣನಿಗೆ. ಆ ಹಾಲು ಕುಡಿದ್ಮೇಲೆ ಅವರು ತುಂಬ ತೇಜಸ್ಸಾಗ್ಬಿಡ್ತಾರೆ, ತುಂಬ ತೃಪ್ತಿ ಆಗ್ಬಿಡುತ್ತೆ, ಹಾಲಲ್ಲಿ ಆಕ್ಟಿವ್ ಆಗ್ಬಿಡ್ತಾರೆ. 1 ಲೋಟ ಹಾಲು ಕುಡಿದ್ಮೇಲೆ ತುಂಬ ಸಂತೋಷ ಆಗ್ಬಿಡುತ್ತೆ, ಏನಂತ ಗೊತ್ತಿಲ್ಲ ಅವ್ರಿಗೆ. ಆ ಹಸು ಅಲ್ತು, ಯಾಕಂದ್ರೆ ಹಸು ಬಂದ್ರು ಅವಾಗ ಎಲ್ಲ ನಾಟಿ ಹಸುಗಳು, ತುಂಬಾ ಶ್ರೇಷ್ಠವಾದ ಹಸುಗಳು, ಅಂತ ಹಸುಗಳನ್ನ ಇಟ್ಕೊಂಡಿರ್ತಾರೆ ಬ್ರಾಹ್ಮಣರು. ಆ ಹಸು ಹಾಲು ಕುಡಿದ್ಮೇಲೆ ಏನಾಗುತ್ತೆ, ಇವನಿಗೆ ಈ ಹಸು ಅಲ್ಲಿ ತುಂಬಾ ಚೆನ್ನಾಗಿದ್ದಾಳೆ ಇವ್ರ ಮನೇಲಿ ಅಂತ ಹೇಳ್ಬಿಟ್ಟು ಜ್ಞಾಪಕ ಬಂದು ಏನ್ ಮಾಡಿದ್ರೆ, ಬೆಳಗ್ಗೆ ಎದ್ಬಿಟ್ಟು ಆ ಹಸುನ ಇದು ಕಟ್ಟಿರ್ತಾರಲ್ಲ ಹಗ್ಗ, ಅದನ್ನ ಬಿಚ್ಕೊಂಡು ಈ ಬ್ರಾಹ್ಮಣಿಗೆ ಹೇಳಿದ್ರೆ ಹಸುನ ತಗೊಂಡು ಹೋಗ್ಬಿಡ್ತಾರೆ. ಬ್ರಾಹ್ಮಣ ಕತ್ಕೊಂಡು ಹೋಗ್ಬಿಡ್ತಾರೆ. ಬ್ರಾಹ್ಮಣ ಅವ್ರ ಆಶ್ರಯ ಕೊಟ್ಟು, ಅವ್ರ ಊಟ ಕೊಟ್ಟು, ಇದೆಲ್ಲ ಕೊಟ್ಟು ಅಲ್ಲ ಯಾಕೆ ಅಂತ ಹೇಳ್ತೀವಿ ನೋಡಿ. ಹಸುನ್ ತಗೊಂಡು ಹೋಗ್ಬಿಟ್ಟು ಬೆಳಗ್ಗೆ ಆಯ್ತು, ಹಸುನ ಒಂದು ಕಡೆ ಇದು ಕಟ್ಬಿಟ್ಟು ಇವರು ಸ್ನಾನಕ್ಕೆ ಹೋಗ್ತಾರೆ. ಸಮುದ್ರದಲ್ಲಿ ಸ್ನಾನಕ್ಕೆ ಹೋಗ್ಬಂದು ಸ್ನಾನ ಮಾಡ್ಕೊಂಡು ಹೊರಗಡೆ ಬರ್ತಾ ಇದ್ರೆ ಇವ್ರಿಗೆ ಜ್ಞಾಪಕ ಬಂದ್ಬಿಡುತ್ತೆ. ಆವಾಗ ಸ್ನಾನ ಎಲ್ಲ ಮಾಡಿ ಈ ಇದು ಮಾಡ್ಕೊಂತಾರೆ, ಸಂಧ್ಯಾವನ ಎಲ್ಲ ಮಾಡಿ ಗಾಯತ್ರಿ ಜಪ ಎಲ್ಲ ಮಾಡ್ಕೊಂಡು ಭಗವಂತನ ನಾಮ ಜಪ ಮಾಡಿದ್ಮೇಲೆ ನಾನು ಮಾಡಿರೋ ತಪ್ಪು ಅಂತ ಅವಾಗ ಜ್ಞಾಪಕ ಬರುತ್ತೆ ಅವ್ರಿಗೆ. ನಾನು ತಪ್ಪು ಮಾಡ್ಬಿಟ್ಟೆ, ನಾನು ಯಾಕೆ ಈ ಥರ ನನಗೆ ಆಗೋಯ್ತು, ಯಾಕಂದ್ರೆ ಯಾವತ್ತೂ ನಾನು ಮಾಡಿಲ್ಲ ಈ ಥರ, ಏನಕ್ಕೆ ನಾನು ಕದ್ಕೊಂಡು ಬಂದೆ, ನನಗೆ ಅರ್ಥ ಆಗಲಿಲ್ಲ ಅಂತ ಯೋಚನೆ ಮಾಡ್ಕೊಂಡಿರುವಾಗ ಈ ಬ್ರಾಹ್ಮಣ ಬೆಳಗ್ಗೆ ಹಸುನ್ ನೋಡ್ತಾರೆ. ಬೆಳಗ್ಗೆ ಹೊತ್ತು ತುಳಸಿ ಮಾರಣಿ ನೋಡ್ಬಿಟ್ಟು ಹಸುನ್ ನೋಡೋದು ಒಂದು ಪದ್ಧತಿ. ಫಸ್ಟ್ ಭಗವಂತನ ನೋಡ್ತಾರೆ, ಭಗವಂತನ ನೋಡ್ಬಿಟ್ಟು ಗುರು ಮಂತ್ರ ಹೇಳ್ಬಿಟ್ಟು ಭಗವಂತನಿಗೆ ಪ್ರಾರ್ಥನೆ ಮಾಡ್ಬಿಟ್ಟು ಆಮೇಲೆ ಸೀದಾ ತುಳಸಿ ಮಾರಣಿ ತರ ನೋಡ್ಬಿಟ್ಟು ತುಳಸಿ ಪ್ರದಕ್ಷಿಣೆ ಮಾಡ್ಬಿಟ್ಟು, ತುಳಸಿ ಪ್ರದಕ್ಷಿಣೆ ಮಾಡಲ್ಲ, ದರ್ಶನ ಮಾಡ್ಬಿಟ್ಟು ಹಸು ನೋಡಕ್ ಹೋಗ್ತಾರೆ. ಹಸು ನೋಡಿದ ತಕ್ಷಣ ಹಸು ಇಲ್ಲ. ಸೊ ಹಸು ಏನಾಯ್ತಪ್ಪ ಅಂತ ಯೋಚನೆ ಮಾಡ್ಕೊಂಡು ಆ ಬ್ರಾಹ್ಮಣ ಮಲ್ಕೊಂಡಿರೋ ರೂಮ್ಗೆ ಹೋದ್ರೆ ಬ್ರಾಹ್ಮಣನೂ ಇಲ್ಲ. ಆಮೇಲೆ ಅರ್ಥ ಆಗೋಗುತ್ತೆ ಇವ್ರಿಗೆ, ಬ್ರಾಹ್ಮಣನು ಹಸು ಇಬ್ರು ಇಲ್ಲ ಅಂದ್ರೆ ಇವರಿಬ್ರು ಜೊತೆಗೆ ಹೋಗಿದ್ದಾರೆ, ಹಸುನ್ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಯಾಕೆ ಹಿಂಗಾಯ್ತು ಅಂತ ಇವ್ರು ಬ್ರಾಹ್ಮಣ ಯೋಚನೆ ಮಾಡ್ತಾನೆ. ಇದು ಅವ್ರಿಗೆ ಆಶ್ರಯ ಕೊಟ್ಟ ಬ್ರಾಹ್ಮಣ ಏನ್ ಮಾಡ್ತಾನೆ, ನಾನು ಏನೋ ತಪ್ಪು ಮಾಡಿದೀನಿ, ಬ್ರಾಹ್ಮಣ ಬಂದು ಹಸುನ್ ಕರ್ಕೊಂಡು ಹೋಗೋ ತರ ನಾನು ನಡ್ಕೊಂಡ್ಬಿಟ್ಟಿದ್ದೀನಿ, ಇವ್ರ ಹತ್ರ ಸರಿಯಾಗಿ ನಡ್ಕೊಂಡಿಲ್ಲ, ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕ್ಷಮಾಪಣೆ ಕೇಳೋದಕ್ಕೋಸ್ಕರ ಈ ಬ್ರಾಹ್ಮಣ ಏನ್ ಮಾಡ್ತಾನೆ, ಇವರೆಲ್ಲೋ ಇಲ್ಲೇ ಇರ್ತಾರೆ, ಈ ನದಿ ಹತ್ರ ಇರ್ತಾರೆ. ಯಾಕಂದ್ರೆ ಬ್ರಾಹ್ಮಣರ ನದಿ ಸ್ನಾನ ಮಾಡ್ತಾರೆ. ಆ ನದಿ ಹತ್ರ ಹೋಗುವಾಗ ಈ ಕಡೆಯಿಂದ ಈ ಬ್ರಾಹ್ಮಣ ನಾನು ಅವ್ರ ಹತ್ರ ಕ್ಷಮಾಪಣೆ ಕೇಳಬೇಕು ಈ ಕಡೆ ಬರ್ತಾ ಇರ್ತಾರೆ. ಈ ಬ್ರಾಹ್ಮಣ ಏನ್ ಮಾಡ್ತಾನೆ, ಮನೆಯಲ್ಲಿ ಯಜಮಾನ ಈ ಬ್ರಾಹ್ಮಣನಿಗೆ ನಾನು ತಪ್ಪು ಮಾಡಿದ್ದೇನೆ ಅಂತ ಇವರು ಕ್ಷಮಾಪಣೆ ಕೇಳಕ್ಕೆ ಇಬ್ರು ಬಂದು ಎದುರೆದುರು ಬಂದು ಸೇರ್ಕೋತಾರೆ. ಆವಾಗ ಈ ಬ್ರಾಹ್ಮಣ ಹಸುನ್ ಕತ್ಕೊಂಡಲ್ಲ ಬ್ರಾಹ್ಮಣ, ಅವನು ಹೇಳ್ತಾನೆ, ನೀವು ನಿನ್ನೆ ನನಗೆ ಆಹಾರ ಕೊಟ್ರಲ್ಲ,
ನಾನು ತಪ್ಪು ಮಾಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ ಮೊದಲು. ನಿಮ್ಮ ಹಸು ನಾನು ಕದ್ಕೊಂಬಂದ್ಬಿಟ್ಟೆ, ಯಾಕಂದರೆ ಯಾವತ್ತೂ ನನ್ನ ಜೀವನದಲ್ಲಿ ನಾನು ಈ ಥರ ಮಾಡಿದ್ದಿಲ್ಲ, ನನಗೆ ಏನಾಯಿತು ಅಂತ ಗೊತ್ತಿಲ್ಲ, ನಾನು ಇದು ಕದ್ಕೊಂಬಂದ್ಬಿಟ್ಟೆ, ಇದಕ್ಕೆ ಕಾರಣನೂ ನಾನು ಹುಡುಕ್ತಾ ಇದ್ದೀನಿ ಸಿಕ್ಕಲಿಲ್ಲ ಅಂತ ಯೋಚನೆ ಮಾಡಿ, ಸರಿ ನಿನ್ನೆ ನೀವು ಆಹಾರ ತೊಗೊಂಬರೋದಕ್ಕೆ ಇದು ಕಾಯಿ ಮತ್ತು ಧಾನ್ಯ ಹಣ್ಣುಗಳು ಯಾರ ಹತ್ರ ನೀವು ತರಿಸ್ತೀರಿ ಅಂತ ಕೇಳ್ತಾರೆ. ಇನ್ನು ನನ್ನ ಶಿಷ್ಯ ಇದ್ದಾನೆ, ಅವನೇ ತೊಗೊಂಬಂದಿದ್ದು ಅಂತ. ಆ ಶಿಷ್ಯನ ಸ್ವಲ್ಪ ಕರೆದ್ಬಿಟ್ಟು ಎಲ್ಲಿಂದ ತೊಗೊಂಬಂದೆ ಅಂತ ಕೇಳು ಅಂತ ಹೇಳ್ತಾನೆ. ಶಿಷ್ಯ ಬರ್ತಾನೆ, ಶಿಷ್ಯನ ಕೇಳ್ತಾನೆ, ಎಲ್ಲಿಂದ ತೊಗೊಂಬಂದೆ ಅಂತಾರೆ. ನೀವು ರಾತ್ರಿ ಹೊತ್ತು ನಾನು ಕಳಿಸಿದ್ರಿ, ಎಲ್ಲ ಅಂಗಡಿಗಳು ಕ್ಲೋಸ್ ಮಾಡ್ಬಿಟ್ಟಿದ್ರು, ಎಲ್ಲ ಬಂದ್ ಮಾಡ್ಬಿಟ್ಟಿದ್ರು, ನಾನೇನು ಮಾಡಿದೆ, ಕದ್ಕೊಂಬಂದ್ಬಿಟ್ಟೆ, ಎಲ್ಲ ಒಂದು ಜಾಗದಲ್ಲಿ ಇತ್ತು, ನಾನು ಕದ್ಕೊಂಬಂದ್ಬಿಟ್ಟೆ. ಸರಿ, ಯಾಕಂದ್ರೆ ಏನು ತೊಗೊಂಬರ್ದೆ ಅಂದ್ರೆ ಈ ಬ್ರಾಹ್ಮಣನ ಉಪವಾಸ ಇರಿಸ್ಬೇಕಾಗುತ್ತೆ, ಅದಕ್ಕೆ ಏನೋ ಒಂದು ಮಾಡಿ ನಾನು ಕದ್ಕೊಂಬಂದ್ಬಿಟ್ಟೆ. ಕದ್ಕೊಂಬಂದು ಅವಾಗೆಲ್ಲ ಸುಳ್ಳೇರಲ್ಲ ಯಾರು ಬ್ರಾಹ್ಮಣರು, ಅವರು ಬ್ರಾಹ್ಮಣನೇ. ಸರಿ, ಇರೋದು ಹೇಳ್ಬಿಟ್ಟ. ಆಮೇಲೆ ಯಾಕೋ ಈ ಥರ ಮಾಡಿದೆ ಅಂತ ಹೇಳಿದ್ರೆ, ಈ ಥರ ಆಗೋಯ್ತು ಸ್ವಾಮಿ, ನಾನೇನು ಮಾಡಲಿ, ಬ್ರಾಹ್ಮಣನ ಉಪವಾಸದಲ್ಲಿ ಬಳಸೋಕ್ಕಾಗಲ್ಲ, ಏನೋ ಒಂದು ಅವ್ರಿಗೆ ಕೊಡಲೇಬೇಕು ಆಹಾರ ಅಂತ. ಆವಾಗ ಈ ಬ್ರಾಹ್ಮಣಗೆ ಅರ್ಥ ಆಯ್ತು, ಓ ಆ ಕದ್ದಿರೋ ವಸ್ತುಗಳಿಂದ ನೀವು ನನಗೆ ಆಹಾರ ಮಾಡಿ ನನಗೆ ಕೊಟ್ಟಿರೋದ್ರಿಂದ ನನಗೂ ಅದೇ ಪ್ರಜ್ಞೆ ಬಂದಿದೆ, ಅದಕ್ಕೆ ನಾನೇನು ಮಾಡಿದೆ, ಕಳ್ತನ ಮಾಡಿಬಿಟ್ಟೆ ಹಸುನ, ನನ್ನ ಕ್ಷಮಿಸ್ಬಿಡಿ ಅಂತ ಹೇಳುವಾಗ ಈ ಬ್ರಾಹ್ಮಣ, ಇಲ್ಲ ನನ್ನ ನೀವು ಕ್ಷಮಿಸ್ಬೇಕು, ನಾನೇ ತಪ್ಪು ಮಾಡಿದೆ, ಆ ಸಮಯದಲ್ಲಿ ನನ್ನ ಶಿಷ್ಯನ ಕಳಿಸಿ ನಿಮಗೇನಾದರೂ ಅಪರಾಧ ಆಗಬಾರ್ದು ಅಂತ ನಾನು ಈ ಥರ ಮಾಡಿದೆ, ಇದು ಈ ಥರ ಆಗೋಯ್ತು. ಸೊ ಯಾಕಿದನ್ನ ಹೇಳ್ತಾ ಇದ್ದೀನಿ ಅಂದರೆ, ನಾವು ಯಾವ ಒಂದು ಪ್ರಜ್ಞೆನಲ್ಲಿ ವಸ್ತುಗಳನ್ನ ನಾವು ತಗೊಂಡ್ಬರ್ತಿರೋ, ಯಾವ ಪ್ರಜ್ಞೆನಲ್ಲಿ ನಾವು ಅಡುಗೆ ಮಾಡ್ತಿರೋ, ಯಾವ ಪ್ರಜ್ಞೆನಲ್ಲಿ ನಾವು ನೈವೇದ್ಯ ಮಾಡ್ತಿರೋ, ಆ ಪ್ರಜ್ಞೆ ತಗೊಳ್ಳೋರ್ಗು ಸ್ವೀಕಾರ ಮಾಡ್ಕೊಳ್ಳೋರ್ಗು ಅದು ಬರುತ್ತೆ, ಮಾಡೋರ್ಗೂ ಆ ಪ್ರಜ್ಞೆ ಅದೇ ಪ್ರಜ್ಞೆ ಇರುತ್ತೆ, ಸ್ವೀಕಾರ ಮಾಡೋರ್ಗು. ಈಗ ಒಬ್ಬ ಕೈದಿ ಇದ್ದಾನೆ, ಆ ಕೈದಿ ಯಾವಾಗ್ಲೂ ಏನ್ ಮಾಡ್ತಾನೆ, ಏನಾದ್ರೂ ಒಂದು ಕ್ರಿಮಿನಲ್ ಕೆಲಸ ಮಾಡ್ತಾ ಇರ್ತಾನೆ, ಏನೋ ಒಂದು ಕುಟ್ರ, ಏನೋ ಒಂದು ಇದು ತಪ್ಪು ಮಾಡ್ತಾ ಇರ್ತಾನೆ, ವೇದಗಳಿಗೆ ವಿರುದ್ಧ ಮಾಡ್ತಾನೆ, ಸರ್ಕಾರಕ್ಕೆ ವಿರುದ್ಧ ಮಾಡ್ತಾ ಇರ್ತಾನೆ. ಅಂತವ್ರ ಜೊತೆ ನಾವು ಸೇರಿದ್ರೆ ನಮ್ಗೇನ್ ಬರುತ್ತೆ, ಅದೇ ಬುದ್ಧಿ ಬರುತ್ತೆ. ಅದೇ ಯಜ್ಞ ಮಾಡೋ ಒಂದು ಪುರೋಹಿತರ ಜೊತೆನೋ ಬ್ರಾಹ್ಮಣರ ಜೊತೆನೋ ಭಕ್ತರ ಜೊತೆ ನಾವಿದ್ರೆ ನಮ್ಗೇನ್ ಮಾಡ್ಬೇಕು, ಯಜ್ಞ ಮಾಡೋಣಪ್ಪ, ಏನೋ ಒಂದು ಯಜ್ಞ ಮಾಡ್ತಾ ಇರೋಣ, ಸುಮ್ಮನೆ ಇರೋದು ಬೇಡ, ನಾವು ಕಲ್ತ್ಕೊಂಡಿದ್ದೀರಿ, ನಾವು ಅದನ್ನ ನಾಮ ಹೇಳೋಣ, ಸಂಕೀರ್ತನ ನಾಮ, ಭಗವಂತ ನಾಮ ಹೇಳ್ತಾ ಇರೋಣ, ಯಾಕೆ ಸುಮ್ಮನೆ ಇರಬೇಕು ಅಂತ ನಾವು ಅವ್ರ ಜೊತೆ ಸೇರಿದ್ರೆ ಅವ್ರ ಬುದ್ಧಿನೇ ಬರುತ್ತೆ, ಒಳ್ಳೆ ಬುದ್ಧಿ ಬರುತ್ತೆ. ಒಳ್ಳೆ ಬುದ್ಧಿ ಅಂದ್ರೆ ಸದ್ಗುಣ ಬರುತ್ತೆ, ಯಾಕಂದ್ರೆ ಅವ್ರ ಹತ್ರ ಒಳ್ಳೆ ಗುಣ ಇರುತ್ತೆ. ಏನು ಒಳ್ಳೆ ಗುಣ ಅಂದ್ರೆ ಭಗವಂತನ ಸಂತೃಪ್ತಿ ಮಾಡೋ ಒಂದು ಗುಣ, ಭಗವಂತನ ಸಂತೋಷ ಮಾಡೋ ಒಂದು ಗುಣ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಆ ನಾಮ ಹೇಳ್ಕೊಂಡು ನಾವು ಭಗವಂತನಿಗೆ ಅಡಿಗೆ ಮಾಡೋದ್ರಿಂದ ಏನಾಗುತ್ತೆ, ಆ ಅಡಿಗೆನಲ್ಲಿ, ಆ ಧಾನ್ಯದಲ್ಲಿ ಆ ನಾಮ ಹೋಗಿ ಸೇರ್ಕೊಳ್ಳುತ್ತೆ. ಆ ನಾಮ ಸೇರ್ಕೊಳ್ಳೋದ್ರಿಂದ ಏನಾಗುತ್ತೆ, ಮತ್ತೆ ನಾವು ಆ ಇದನ್ನ ಭಗವಂತನಿಗೆ ನಾವು ಕೊಡ್ತೀವಿ. ಯಾಕಂದ್ರೆ ಈಗ ನಾವು ಪ್ಯಾಡಿಗೆ ಏನ್ ಹೇಳ್ತೀರಿ, ಇದು ಭತ್ತ ನಾವು ತೆಗಿಬೇಕಾದ್ರೆ ಆ ಗಿಡನ ನಾವು ಕತ್ತರಿಸ್ಬೇಕು, ಅದು ಗಿಡನ ಕತ್ತರಿಸ್ಮೇಲೆ ಭತ್ತ ಬರುತ್ತೆ. ಆ ಭತ್ತದಲ್ಲಿ ಆ ಪಾಪ ಇರುತ್ತೆ, ನಾವು ಯಾಕಂದ್ರೆ ಗಿಡಕ್ಕೂ ಒಂದು ಪ್ರಾಣ ಇರುತ್ತೆ, ಅದನ್ನ ಸಾಯಿಸಿ ನಾವು ಆ ಭತ್ತ ತಗೊಳ್ತೀವಿ, ಅದರಿಂದ ನಮಗೂ ಪಾಪ ಇದೆ. ಸೊ ಅದರಿಂದ ನಾವೇನ್ ಮಾಡ್ತೀವಿ, ಅದನ್ನ ನಾವು ಭಗವಂತನಿಗೆ ನೈವೇದ್ಯ ಮಾಡ್ಬಿಡ್ತೀವಿ. ಆ ಧಾನ್ಯನ ಭಗವಂತನ ನೈವೇದ್ಯ ಮಾಡೋದ್ರಿಂದ ಆ ಪಾಪನ ಭಗವಂತ ತಗೊಂಡ್ಬಿಡ್ತಾನೆ, ಭಗವಂತ ತಗೊಂಡು ಅದನ್ನ ಶುದ್ಧ ಮಾಡ್ಬಿಡ್ತಾನೆ. ಇದು ನಾವು ಮುಂದೆ ಓದಿದ್ದೀರಿ, ನಾವು ಅನ್ನ ತಿನ್ನೋದ್ರಿಂದ ಅನ್ನ ಬಂದು ಭಗವಂತನ ನೈವೇದ್ಯ ಮಾಡಿದ್ರೆ ಅದು ಶುದ್ಧ ಆಗ್ಬಿಡುತ್ತೆ. ಆ ಶುದ್ಧ ಆಗೋದ್ರಿಂದ ನಮ್ಮ ಆತ್ಮನ ಶುದ್ಧಿ ಆಗುತ್ತೆ. ನಾವು ಆತ್ಮ ಶುದ್ಧಿ ಮಾಡೋದ್ರಿಂದ ನಾವು ಭಕ್ತಿ ಸೇವೆ ಮಾಡೋದಕ್ಕೆ ನಮ್ಗೆ ಈ ತುಂಬಾ ಅದರಿಂದ ನಾವು ಲಾಭ ಪಡಿಬೋದು. ಅದಕ್ಕೆ ಆ ಭಗವಂತನಿಗೆ ನೈವೇದ್ಯ ಮಾಡೋದ್ರಿಂದ ಏನಾಗುತ್ತೆ, ಆ ಪಾಪದಿಂದ ನಾವು ವಿಮೋಚನೆ ಆಗ್ಬಿಡ್ತೀವಿ. ಸೊ ಇಲ್ಲಿ ಈ ವೇದಗಳೆಲ್ಲ ಹೆಂಗೆ, ಋಗ್ವೇದ ಯಜುರ್ವೇದ 4 ವೇದಗಳಿದೆಯಲ್ಲ, ಈ ವೇದಗಳು ಹೆಂಗೆ, ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ, ಈ 4 ವೇದಗಳು ಯಾವ ತರ ಬಂತು ಅಂದ್ರೆ, ಭಗವಂತ ಶ್ವಾಸ ಮಾಡುವಾಗ ಆ ವೇದಗಳು ಬಂದಂತೆ. ನಮ್ಗೆಲ್ಲ ಅನುಮಾನ ಪಡ್ಬೋದು, ಸಂಶಯ ಬರ್ಬೋದು, ಹೆಂಗಪ್ಪ ನಾವು ಇದು ಶ್ವಾಸ ಮಾಡುವಾಗ ನಾವು ಹೆಂಗ್ ಮಾತಾಡೋಕ್ಕಾಗತ್ತೆ, ಹೆಂಗ್ ಮಂತ್ರ ಉಚ್ಚಾರಣೆ ಮಾಡೋಕ್ಕಾಗತ್ತೆ, ಇವಾಗ ನಾವು ಹಿಂಗ್ ಶ್ವಾಸ ಮಾಡಿದಾಗ ಮಂತ್ರ ಹೇಳಕ್ಕಾಗಲ್ಲ ನನ್ನ ಕೈಯಲ್ಲಿ. ಸೊ ನಮ್ಮ ಒಂದು ದೃಶ್ಯದಿಂದ ನಾವು ನೋಡಬಾರ್ದು ಭಗವಂತನ. ಯಾಕಂದ್ರೆ ಭಗವಂತ ಯಾರಂದ್ರೆ ಸರ್ವಂತಯಾಮಿ, ಎಲ್ಲಾ ಕಡೆ ಭಗವಂತ ಇದ್ದಾನೆ, ಎಲ್ಲಾ ಕಡೆ ಭಗವಂತ ಇದ್ದಾನೆ. ಭಗವಂತ ಎಲ್ಲಾ ಕಡೆ ಶಕ್ತಿವಂತ, ಏನ್ ಬೇಕಾದ್ರೂ ಮಾಡಬಲ್ಲೆ. ಅದಕ್ಕೆ ಬ್ರಹ್ಮ ಸಂಹಿತೆನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಬ್ರಹ್ಮ ಅಂಗಾನಿ ಯಸ್ಯ ಸಕಲೇಂದ್ರ ವೃತ್ತಿಯಂತಿ
ಪಶ್ಯಂತಿ ಪಾಂತಿ ಕಲಯಂತಿ ಚಿರಂಜಗಂತಿ ಆನಂದ ಚಿನ್ಮಯ ಸದುಜ್ವಲ ವಿಗ್ರಹಸ್ಯ ಗೋವಿಂದ ಮಾದಿ ಪುರುಷಂ ತಮಾಂ ಭಜಾಮಿ. ಬ್ರಹ್ಮ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಈ ಶ್ಲೋಕದಲ್ಲಿ ಭಗವಂತ ಬಂದು ಬಾಯಲ್ಲೇ ತಿನ್ಬೇಕು ಅಂತ ಏನಿಲ್ಲ, ಸ್ವೀಕಾರ ಮಾಡಬೇಕು ಅಂತಿಲ್ಲ. ಕಣ್ಣಲ್ಲಿ ನೋಡಿದ್ರೇನೆ ಭಗವಂತ ಸ್ವೀಕಾರ ಮಾಡ್ಕೊಂಡ್ಬಿಡ್ತಾನೆ. ಆ ಕಣ್ಣಲ್ಲಿ ನೋಡಿದ ತಕ್ಷಣ ಅದ್ರ ಪಾಪ ಎಲ್ಲ ತೆಗೆದು ಆ ಆಹಾರನ ಏನ್ ಮಾಡ್ತಾನೆ, ಕರುಣೆಯಾಗಿ ಕೊಟ್ಬಿಡ್ತಾನೆ ನಮಗೆ, ಅದು ಪ್ರಸಾದ ಆಗ್ಬಿಡ್ತಾನೆ. ಅದೇ ತರ ಕಣ್ಣಲ್ಲಿ ನೋಡೇ ಎಲ್ಲಾರನು ಗರ್ಭನೂ ಮಾಡ್ಬಿಡ್ತಾನೆ. ಈ ಇಡೀ ಜಗತ್ತಿನ ಯಾವ ತರ ಭಗವಂತ ಸೃಷ್ಟಿ ಮಾಡ್ತಾನೆ ಅಂದ್ರೆ, ಈ ಕಣ್ಣಲ್ಲಿ ಹಿಂಗ್ ನೋಡಿದ ತಕ್ಷಣ ಅವನು ಎಲ್ಲರಿಗೂ ತಂದೆ ಆಗ್ಬಿಡ್ತಾನೆ, ಎಲ್ಲ ಜೀವರಾಶಿಗಳಿಗೂ ತಂದೆ ಆಗಿ ಅದನ್ನ ಗರ್ಭ ಮಾಡ್ಬಿಡ್ತಾನೆ. ಅವ್ರನ್ನ ಅದು ಎಲ್ಲರನ್ನು ಇಡೀ ಸೃಷ್ಟಿಯೇ ಗರ್ಭಾಂತರ ಮಾಡಿ ಎಲ್ಲ ಜೀವರಾಶಿಗಳು ಪಿಲೆ 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 ಅಂತ ಬಂದ್ಬಿಡುತ್ತೆ ಅವ್ರು ನೋಡಿದ ತಕ್ಷಣ. ಅಷ್ಟೊಂದು ಶಕ್ತಿ ಭಗವಂತನಿಗೆ. ಸೊ ಭಗವಂತ ಬಂದು ಒಂದು ಸ್ತ್ರೀ ಜೊತೆ ಸಾಂಗತ್ಯ ಇಟ್ಕೊಂಡೇ ಮಕ್ಕಳನ್ನ ಮಾಡ್ಬೇಕು ಅಂತ ಏನಿಲ್ಲ. ಕಣ್ಣಲ್ಲಿ ನೋಡಿದ ತಕ್ಷಣ ಈ ಸೃಷ್ಟಿನೇ ಭಗವಂತ ಸೃಷ್ಟಿನೇ ಜೀವರಾಶಿ ಬಗ್ಗೆ ಬರೋ ತರ ಸೃಷ್ಟಿ ಮಾಡ್ಬಿಡ್ತಾನೆ ಭಗವಂತ. ಕಣ್ಣದ ದೃಷ್ಟಿಯಿಂದ, ಭಗವಂತನ ದುಷ್ಯಾಂತರದಿಂದ ದೃಷ್ಟಿಯಿಂದ ಇಡೀ ಸೃಷ್ಟಿನೇ ಗರ್ಭಾಂತರ ಮಾಡ್ಬಿಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಮ್ಮ ಕಣ್ಣೋಟದಿಂದ ನಾವು ನೋಡಬಾರ್ದು ಭಗವಂತನ. ಅಲ್ಲಲ್ಲ, ಹಂಗಲ್ಲ. ನಮ್ಮ ಕಣ್ಣೋಟ ಅಂದ್ರೆ ನಮ್ಮ ಈ ಇಂದ್ರಿಯಗಳಿಂದ, ಇದು ಭೌತಿಕವಾದ ಇಂದ್ರಿಯಗಳು, ಈ ಕಣ್ಣು, ಕಿವಿ, ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಇದು ಈ ಇಂದ್ರಿಯಗಳಿಂದ ನಾವು ಭಗವಂತನ ಈ ಭಗವಂತ ಹೆಂಗೆ ಈ ಸೃಷ್ಟಿ ಮಾಡ್ಬಿಡ್ತಾನೆ, ಶ್ವಾಸ ಮಾಡ್ಕೊಂಡು ಹೆಂಗೆ ವೇದಗಳೆಲ್ಲ ಹೇಳ್ಬಿಡ್ತಾನೆ ಅಂತ ಆ ದೃಷ್ಟಿನ ನಾವು ನೋಡಬಾರ್ದು. ಯಾಕಂದ್ರೆ ಭಗವಂತ ಅನ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಕಣ್ಣಲ್ಲಾದ್ರೂ ನೋಡ್ಬೋದು, ಕಿವಿನಲ್ಲಿ ಕೂಡ ತಿನ್ಬೋದು. ನಮ್ ಕೈಲಿ ಕಿವಿ ತಿನ್ನಕ್ಕಾಗಲ್ಲ, ಭಗವಂತ ಕಿವಿನಲ್ಲೇ ತಿಂತಾನೆ ಬೇಕಾದ್ರೆ. ಸೊ ಭಗವಂತ ಕಣ್ಣಲ್ಲಿ ಏನ್ ಬೇಕಾದ್ರೂ ಮಾಡ್ತಾನೆ. ಭಗವಂತ ನೋಡಿದ ತಕ್ಷಣ ನಮ್ಗೆ ಎಲ್ಲ ಪಾಪ ಕಾರ್ಯಗಳು ನಮ್ಗೆ ಹೊಟ್ಟೋಗ್ಬಿಡುತ್ತೆ. ನಮ್ಮಲ್ಲಿ ಇರೋ ಪಾಪ ಇದು ದುಷ್ಟವಾದ ಒಂದು ಗುಣಗಳು ಎಲ್ಲ ಹೊಟ್ಟೋಗುತ್ತೆ ನಮ್ಮನ್ನ ನೋಡಿದ ತಕ್ಷಣ ಭಗವಂತನ. ಅಷ್ಟೊಂದು ಪವಿತ್ರವಾದವನು ಭಗವಂತನು. ಸೊ ಅದಕ್ಕೆ ಭಗವಂತನ ಸಾಧಾರಣವಾದ ಮನುಷ್ಯದ ಈ ಪಂಚೇಂದ್ರಿಯಗಳಿಂದ, ಈ ಕರ್ಮೇಂದ್ರಿಯಗಳಿಂದ ನಾವು ಭಗವಂತನ ನೋಡೋಕ್ಕಾಗಲ್ಲ, ನೋಡಿದ್ರೂ ನಮಗೆ ಅರ್ಥ ಆಗಲ್ಲ. ಅದಕ್ಕೆ ಏನ್ ಬೇಕಂದ್ರೆ ಜ್ಞಾನೇಂದ್ರಿಯಗಳು ಬೇಕು. ಈ ಜ್ಞಾನೇಂದ್ರಿಯಗಳಿಂದ ಒಂದು ಶುದ್ಧವಾದ ಭಕ್ತನ ಒಂದು ಸಂಪರ್ಕದಿಂದ ನಾವು ಭಗವಂತನ ಅರ್ಥ ಮಾಡ್ಕೋಬಹುದು. ಬೇರೆ ಇದರಲ್ಲಿ ನಾವು ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ಈ 15ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಶ್ವಾಸದಿಂದ ನಾವು ಇದು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಭಗವಂತ ಸರ್ವಶಕ್ತನಾದ ಭಗವಂತನು ವಾಯುವನ ಉಸಿರಾಡಿ ಮಾತನಾಡಬಲ್ಲ. ಅಂದ್ರೆ ಶ್ವಾಸ ತಗೊಳ್ಳುವಾಗೆ ಭಗವಂತ ಮಾತಾಡಕ್ಕಾಗತ್ತಂತೆ, ನಮ್ ಕೈಲಾಗಲ್ಲ. ನಾವು ಮಾತಾಡ್ತಾ ಭಗವಂತ ಹಂಗೆ ವೇದಗಳು ಹೇಳ್ತಾ ಭಗವಂತನ ಶ್ವಾಸನೂ ಮಾಡ್ತಾನೆ. ಶ್ವಾಸ ಮಾಡ್ತಾ ಭಗವಂತ ವೇದಗಳನ್ನ ಸೃಷ್ಟಿ ಮಾಡಿದ್ದಾನೆ, ವೇದಗಳನ್ನ ಹೇಳಿದ್ದಾನೆ, ಉಚ್ಚಾರಣೆ ಮಾಡಿದ್ದಾನೆ. ತನ್ನ ಪ್ರೀತಿ ಅದೇ ತರ ತನ್ನ ಪ್ರೀತಿ ಎಂದು ಇಂದ್ರಿಯದ ಮೂಲದ ಇತರ ಎಲ್ಲಾ ಇಂದ್ರಿಯಗಳ ಕೆಲಸ ಮಾಡಬಲ್ಲ. ನಾವು ಕಣ್ಣಲ್ಲಿ ಮಾತ್ರ ನೋಡಕ್ಕಾಗುತ್ತೆ, ಬಾಯಲ್ಲಿ ತಿನ್ನಕ್ಕಾಗತ್ತೆ, ಕಿವಿನಲ್ಲಿ ನೋಡಕ್ಕಾಗುತ್ತೆ. ಆದ್ರೆ ಭಗವಂತ ಯಾವ ಇಂದ್ರಿಯದಲ್ಲಿ ಯಾವ ಕೆಲಸನೂ ಬೇಕಾದ್ರೂ ಮಾಡ್ಬೋದು. ಕಣ್ಣಲ್ಲಿ ಆಗದಿರೋ ಕೆಲಸ ಕಿವಿನಲ್ಲಿ ಮಾಡ್ಬೋದು, ಕಿವಿನಲ್ಲಿ ಆಗದಿರೋ ಕೆಲಸ ಕಣ್ಣಲ್ಲಿ ಮಾಡ್ತಾನೆ. ಯಾವ ಇಂದ್ರಿಯದಲ್ಲಿ ಯಾವ ಬೇಕಾದ್ರೂ ಮಾಡ್ತಾನೆ, ಏನ್ ಬೇಕಾದ್ರೂ ಮಾಡ್ತಾನೆ. ಕಿವಿನಲ್ಲೇ ನೋಡ್ತಾನೆ, ಬಾಯಲ್ಲೇ ನೋಡ್ತಾನೆ, ಕಣ್ಣಲ್ಲೇ ನೋಡ್ತಾನೆ, ಭಗವಂತ ನೋಡ್ತಾನೆ. ಆತರ ಎಲ್ಲಾ ಇಂದ್ರಿಯಗಳಲ್ಲಿ ಎಲ್ಲಾ ಕೆಲಸ ಮಾಡ್ತಾನೆ ಭಗವಂತ. ನಮಗೆ ಕೊಟ್ಟಿರೋ ಇಂದ್ರಿಯಗಳಲ್ಲಿ ಆ ಕೆಲಸ ಅದನ್ನೇ ಮಾಡ್ಬೇಕು. ನಾವು ಬಾಯಲ್ಲಿ ಮಾತ್ರನೇ ಸ್ವೀಕಾರ ಮಾಡೋಕ್ಕಾಗುತ್ತೆ, ಕಣ್ಣಲ್ಲಿ ಮಾಡೋಕ್ಕಾಗಲ್ಲ. ಅದೇ ಭಗವಂತ ಎಲ್ಲದರಲ್ಲಿ ಮಾಡ್ಬೋದು, ಯಾವ ಇಂದ್ರಿಯದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದೇ ತರ ಅವರು ಸೃಷ್ಟಿ ಮಾಡಿರೋ ಈ ಜೀವರಾಶಿಗಳಿಗೆ ಎಲ್ರಿಗೂ ಭಗವಂತ ಏನ್ ಮಾಡ್ತಾನೆ ಅಂದ್ರೆ ಅವಕಾಶನೂ ಮಾಡ್ಕೊಡ್ತಾನೆ. ಏನ್ ಅವಕಾಶ ಮಾಡ್ಕೊಡ್ತಾನೆ ಅವನ ಹತ್ರ ಬರೋದಿಕ್ಕೆ ಏನೇನೆಲ್ಲ ಮಾಡ್ಬೇಕೋ ಭಗವದ್ಗೀತಾ ಉಪದೇಶ ಮಾಡಿದ್ದಾರೆ, ಭಾಗವತ ಉಪದೇಶ ಮಾಡಿದ್ದಾರೆ. ಆಮೇಲೆ ಭಕ್ತರನ್ನ ಕಳಿಸಿದ್ದಾರೆ, ವೈಷ್ಣವ್ರನ್ನ, ಗುರುವನ್ನ, ಆಚಾರ್ಯರನ್ನ ಕಳಿಸಿದ್ದಾರೆ. ಇದೆಲ್ಲ ಅವ್ರಿಗೆ ಉಪದೇಶ ಮಾಡಿ ಅಂತ. ಈ ತರ ಆ ಭಗವಂತ ಅಂತ ಬರೆ ಹೇಳಕ್ಕೆ ಬೇಕಾದಷ್ಟು ದಾರಿಗಳನ್ನ ಮಾಡ್ಕೊಟ್ಟಿದ್ದಾರೆ ಭಕ್ತರಿಗೆ. ಆ ತರನು ಭಗವಂತನ ಮಾಡೋದಕ್ಕೆ ಇದು ಶಕ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ? ಬದ್ಧಾತ್ಮರಂದ್ರೆ ನಮ್ಮಂತ ಬದ್ಧಾತ್ಮರು. ಹದಿನಾರನೇ ಶ್ಲೋಕದಲ್ಲಿ ಏನಿದೆ ಅಂದ್ರೆ, ಅರ್ಜುನ ವೇದಗಳ ಪ್ರವರ್ತಿಸಿದ ಈ ಯಜ್ಞಚಕ್ರವನ್ನು ಯಾರು ಮಾನವ ಜೀವನದಲ್ಲಿ ಅನುಸರಿಸುವುದಿಲ್ಲವೋ ಅವರದು ನಿಶ್ಚಯವಾಗಿ ಪಾಪವೇ ತುಂಬಿದ ಬದುಕು. ಅಂದ್ರೆ ಯಾರು ಈ ಭಗವಂತನ ಈ ಕಲಿಯುಗದಲ್ಲಿ ಭಗವಂತನ ನಾಮ ಹೇಳ್ದಿರಾ, ಭಗವಂತನ ಭಕ್ತಿ ಸೇವೆ ಮಾಡ್ದಿರಾ, ಶಾಸ್ತ್ರಗಳನ್ನ ಓದ್ದಿರಾ, ಅರ್ಥ ಮಾಡ್ಕೊಂಡಿರಾ ಇರ್ತಾರೋ ಅವರು ಈ ಅಂದ್ರೆ ಈ ಯಜ್ಞಚಕ್ರ ಮಾಡದೇ ಇರೋರು. ಯಜ್ಞಚಕ್ರ ಅಂದ್ರೆ ಈ ಕಲಿಯುಗದಲ್ಲಿ ನಾಮ ಸಂಕೀರ್ತನ, ದ್ವಾಪರ ಯುಗದಲ್ಲಿ ವಿಘ್ನಹಾರ ಆಗಿದ್ದಾನೆ,
ತ್ರೇತಾಯುಗದಲ್ಲಿ ಯಜ್ಞ ಯಾಗಾದಿಗಳು, ರಾಜಸೂಯ ಯಜ್ಞ, ಆಮೇಲೆ ಅಶ್ವಮೇಧ ಯಜ್ಞ, ಇಂಥ ಬೇರೆ ಬೇರೆ ಯಜ್ಞಗಳು, ಎಷ್ಟೋ ಯಜ್ಞಗಳಿದೆ. ಇದೆಲ್ಲ ಮಾಡದೇ ಇರೋ ಯಾರು ಈ ಯಜ್ಞ ಚಕ್ರ ಮಾಡದೇ ಇರ್ತಾರೋ ಅವರೆಲ್ಲರೂ ಪಾಪ ತುಂಬಿಕೊಂಡಿರ್ತಾರೆ. ಅವ್ರ ಬದುಕೇ ಪಾಪದ ಬದುಕು ಅಂತ ಹೇಳ್ತಾರೆ. ಇಂದ್ರಿಯಗಳ ತೃಪ್ತಿಯಾಗಿಯೇ ಬದುಕುವ ಇಂತಹ ಮನುಷ್ಯನು ಬದುಕು ವ್ಯರ್ಥ. ಸೊ ಅವನೇನ್ ಮಾಡ್ತಾನೆ, ತನ್ನ ಇಂದ್ರಿಯಗಳನ್ನ ತೃಪ್ತಿಪಡಿಸ್ಕೊಳ್ಳೋದಕ್ಕೆ ತಾನು ಚೆನ್ನಾಗಿ ತನ್ನ ನಾಳಿಗೆಗೆ ಏನೇನು ಬೇಕೋ ಅದೆಲ್ಲ ತಿನ್ಕೊಂಡು, ತಾನು ಏನೇನು ಬೇಕೋ ಎಲ್ಲ ಅನುಭವಿಸ್ಕೊಂಡು, ತನಗೇನೇನು ಬೇಕೋ ಅದೆಲ್ಲ ಸಂಪಾದಿಸ್ಕೊಂಡು ಈ ಭೌತಿಕ ಪ್ರಪಂಚದಲ್ಲಿ ತನಗೆ ಬೇಕಾದೆಲ್ಲ ಅವ್ನು ಮಾಡ್ಕೊತಾನೆ. ತನಗೇನೇನು ಬೇಕೋ ಆ ಕೆಲಸಗಳೆಲ್ಲ ಮಾಡ್ತಾನೆ. ಆದರೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಭಗವಂತನ ಒಂದು ಕೇಂದ್ರೀಕರಣ ಮಾಡಲ್ಲ. ಅಂತ ಒಂದು ಬದುಕು ವ್ಯರ್ಥ ಅಂತ ಹೇಳ್ತಾರೆ. ಕಷ್ಟಪಟ್ಟು ದುಡಿಯಿರಿ, ಇಂದ್ರಿಯ ಸುಖ ಪಡೆಯಿರಿ ಅಂತ ಒಂದು ಗಾದೆನ ನೀವು ಆನ್ಸರ್ನೇ ಮಾಡಬೇಡಿ. ಕಷ್ಟಪಟ್ಟು ಇಂದ್ರಿಯಕ್ಕೋಸ್ಕರ ನಾವು ಏನು ಕಷ್ಟಪಡಬೇಕು, ಮತ್ತೆ ಪಾಪ ಕಾರ್ಯ ಮಾಡಬೇಕಾಗತ್ತೆ, ಮತ್ತೆ ಜನ್ಮ ತಗೊಳ್ಬೇಕಾಗತ್ತೆ, ಮತ್ತೆ ಸಾವು. ಅದಕ್ಕೆ ಯಾಕಿಂತ ಹುಟ್ಟು ಸಾವು ಮತ್ತೆ ಬಂದೇ ಬರುತ್ತೆ. ಅದಕ್ಕೆ ಆ ಒಂದು ಗಾದೆಯನ್ನ, ಆ ಒಂದು ಶ್ಲೋಕನ ನೀವು ಯಾವತ್ತು ಆಚರಣೆ ಮಾಡಬೇಡಿ. ಇದನ್ನ ಏನಂತಾರೆ ಅಂದ್ರೆ ಪ್ರಭುಪಾದರು ದನಪಿಸಾಚಿ ಅಂತ ಹೇಳ್ತಾರೆ. ಯಾಕೆಂದ್ರೆ ನಾವು ಏನೇ ಒಂದು ಕೆಲಸ ಕಾರ್ಯ ಮಾಡಿದ್ರೆ ಏನಕ್ಕೆ ಮಾಡ್ತೀರಿ? ಒಂದು ಪಿಸಾಚಿ ಕೆಲಸ ಅಲ್ಲ, ದುಡ್ಡುಗೋಸ್ಕರ. ಆ ದುಡ್ಡೇ ಪಿಸಾಸಿ. ಏನನ್ನ ಮಾಡ್ಲಿ ನನಗೇನು ಬರುತ್ತೆ, ನನಗೇನು ಲಾಭ ಆಗಿದೆ, ನನಗೆಷ್ಟು ದುಡ್ಡು ಬರುತ್ತೆ. ನಾನು ಹೇಳಿದಲ್ಲ ನಿಮಗೆ, ಒಂದ್ಸಲ ಏನಾಗುತ್ತೆ ಅಂದ್ರೆ ಈ ಭಕ್ತರೆಲ್ಲ ಏನು ಮಾಡಿದ್ರು, ಬಾಂಬೆನಲ್ಲಿ ಕಾಶಿ ವಾರಣಾಸಿಗೆಲ್ಲ ಹೋದ್ರು. ಕಾಶಿ ವಾರಣಾಸಿಗೆಲ್ಲ ಹೋಗ್ಬಿಟ್ಟು ಅದರಲ್ಲಿ ಒಬ್ಬ ಭಕ್ತನ ತಂದೆ ಒಬ್ಬ ಇದ್ದ. ಅವನು ದೊಡ್ಡ ಸೇಟು. ಅವನು ಏನು ಮಾಡ್ತಾನೆ ಅಂದರೆ ಎಲ್ಲಿಗೂ ಹೋಗಲ್ಲ, ಯಾವ ದೇವಸ್ಥಾನಕ್ಕೂ ಹೋಗಲ್ಲ. ಅವನಿಗೆ ವ್ಯಾಪಾರನೇ ದೇವರು, ದುಡ್ಡೇ ದೇವರು. ಅವನಿಗೆ ವ್ಯಾಪಾರನೇ ಕರ್ತವ್ಯ. ಯಾವಾಗಲೂ ಇದನ್ನೇ ಮಾಡ್ಕೊಂಡಿದ್ದ ಅವನು. ಇವನ ಮಗ ಆದವನು ನಮ್ಮ ದೇವಸ್ಥಾನಕ್ಕೆಲ್ಲ ಬಂದು ಒಳ್ಳೆ ಭಕ್ತನಾಗಿ ಒಳ್ಳೆ ಸೇವೆ ಮಾಡ್ತಾ ಇದ್ದ. ಈ ಭಕ್ತರಿಗೆಲ್ಲ ಒಂದಿನ ಹೇಳ್ತಾನೆ, ಈ ಥರ ನೀವು ಯಾತ್ರೆಗೆ ಹೋಗ್ತಾ ಇದ್ದೀರಲ್ಲ, ನಾನು ಬರ್ತೀನಿ, ನಮ್ಮ ತಂದೆನೂ ಕರ್ಕೊಂಬರ್ತೀನಿ, ಹೇಗಾದರೂ ನಮ್ಮ ತಂದೆನ ನೀವು ಬದಲಾವಣೆ ತೊಗೊಂಬರ್ಬೇಕು. ಯಾವಾಗಲೂ ದುಡ್ಡಿನ ಪಿಸಾಸಿ ಅವ್ರಿಗೆ, ಅದಕ್ಕೇನಾದ್ರೂ ನೀವು ಬದಲಾವಣೆ ತೊಗೊಂಬರ್ಬೇಕು ಅಂತೇಳಿ ಇವರೆಲ್ಲ ಮೊದಲೇ ಮಾತಾಡ್ಕೊತಾರೆ. ನೀನು ಕರ್ಕೊಂಬಂದ್ಬಿಡು, ನಾವು ನೋಡ್ಕೊತೀರಿ, ಅಲ್ಲೇನೋ ಒಂದು ವ್ಯಾಪಾರ ಮಾಡಬೇಕು ಅಂತ ಹೇಳ್ಬಿಟ್ಟು ನೀನು ಕರ್ಕೊಂಬಂದ್ಬಿಡು, ನಾವು ನೋಡ್ಕೊತೀರಿ ಅಂತೇಳಿ ಕರ್ಕೊಂಬರ್ತಾರೆ. ಸರಿ, ಕರ್ಕೊಂಬಂದ್ಮೇಲೆ ಎಲ್ಲ ದೇವಸ್ಥಾನಗಳೆಲ್ಲ ಹೋಗಿ ನಾಮ ಸಂಕೀರ್ತನೆ ಮಾಡಿ ಪ್ರಸಾದ ತಗೊಂಡು ದೇವರ ಮಹಿಮೆ ಅಲ್ಲಿ ಹೇಳ್ಬೇಕಲ್ಲ, ಆ ಒಂದು ಇದ್ರದ್ದು ಮಹಿಮೆ ಏನದು, ಆ ಕ್ಷೇತ್ರದ ಮಹಿಮೆ ಬಗ್ಗೆ ಎಲ್ಲ ಹೇಳ್ತಾ ಇವನ್ನೆಲ್ಲ ಕೇಳ್ಕೊಂಡು ಒಂದೊಂದೇ ಇವ್ರ ತಂದೆನೂ ಕೇಳ್ಕೊಂಡು ಬರ್ತಾ ಇರ್ತಾರೆ. ಕೊನೆಗೆ ಕಾಶಿಗೆ ಹೋದ್ರೆ ಕಾಶಿನಲ್ಲಿ ಗಂಗಾ ಸ್ನಾನ ಮಾಡಿಕೊಂಡು, ಗಂಗಾ ಪೂಜೆ ಎಲ್ಲ ಮಾಡಿಕೊಂಡು, ವಿಶ್ವನಾಥನೆಲ್ಲ ನೋಡಿಕೊಂಡು, ಸಂಕೀರ್ತನೆ ಮಾಡಿಕೊಂಡು ಎಲ್ಲ ಕೊನೆಗೆ ಏನು ವಾಪಸ್ ಬರಬೇಕು, ಅವಾಗ ಎಲ್ಲರೂ ಕೂತ್ಕೊಂಡು ಒಂದು ಇಷ್ಟಗೋಷ್ಠಿ ಅಂತ ಒಂದು ಮಾಡ್ತಾರೆ. ಅಂದರೆ ನಿನಗೇನು ಇಷ್ಟ ಆಯಿತು ಅಂತ ಹೇಳ್ತಾರೆ, ಕೇಳ್ಕೊತಾರೆ. ಅವಾಗ ಒಬ್ಬೊಬ್ಬರು ಅವ್ರವ್ರು ಇದು ಹೇಳ್ತಾರೆ, ಅವ್ರ ಮನಸ್ಸಿಗೆ ಏನು ಇಷ್ಟ ಆಯಿತು, ಯಾವ ಪೂಜೆ, ಯಾವ ಥರವಾದ ಭಕ್ತಿ ಸೇವೆ ಇಷ್ಟ ಆಯಿತು ಅಂತ ಎಲ್ಲ ಹೇಳ್ಕೊತಾರೆ. ಎಲ್ಲರೂ ಹೇಳ್ತಾ ಇರುವಾಗ ಈ ಮಗ, ಈ ಭಕ್ತ, ಅವ್ನ ತಂದೆ ಬಂದಿರ್ತಾರಲ್ಲ, ಅವ್ರು ಕೇಳ್ತಾರೆ, ನಿನಗೇನು ಇಷ್ಟ ಆಯಿತು ಅಂತ ಕೇಳ್ತಾರೆ. ಆವಾಗ ಅವನು ಹೇಳ್ತಾನೆ, ನನಗೆಲ್ಲ ಚೆನ್ನಾಗಿತ್ತು, ಅದೇ ತುಂಬ ಚೆನ್ನಾಗಿರೋದು ನನಗೇನಂದರೆ ಇಷ್ಟು ದಿನ ನನ್ನ ಜೀವನ ನಾನು ವ್ಯರ್ಥ ಮಾಡ್ಕೊಂಡ್ಬಿಟ್ಟೆ. ಯಾಕಂದರೆ ಕಾಶಿನಲ್ಲಿ ಎಲ್ಲ ಈ ಇದು ಮೃತ್ಯು ಪಿಂಡ ಹೆಣಗಳನ್ನೆಲ್ಲ ಸುಡ್ತಾರೆ. ಇಲ್ಲಿ ಒಳ್ಳೆ ವ್ಯಾಪಾರ ಬಂದು ಸೌದೆ ವ್ಯಾಪಾರ ಚೆನ್ನಾಗಿದೆ. ಈ ಸುಟ್ಟಕ್ಕೆ ನಮ್ಮ ಸೌದೆ ಬೇಕಲ್ಲ, ಈ ವ್ಯಾಪಾರ ನಾನು ಮೊದಲೇ ಮಾಡಿದ್ರೆ ಇನ್ನೂ ದೊಡ್ಡ ಧನವಂತನಾಗ್ಬಿಡ್ತಾ ಇದೆ, ಇನ್ನೂ ಜಾಸ್ತಿ ಸಂಪಾದಿಸ್ತಾ ಇದೆ. ಒಬ್ಬೊಬ್ಬರು ಒಂದೊಂದು ಭಕ್ತಿ ಸೇವೆ ಬಗ್ಗೆ ಹೇಳಿದ್ರೆ ಇದೆಲ್ಲ ಕೇಳ್ಕೊಂಡು, ಇದೆಲ್ಲ ಕ್ಷೇತ್ರದ ಮಹಿಮೆ ಎಲ್ಲ ಮಾಡ್ಕೊಂಡು, ಕ್ಷೇತ್ರದ ದರ್ಶನ ಮಾಡ್ಕೊಂಡು ಎಲ್ಲ ಕೇಳ್ಕೊಂಡು ಅವನ ಮನಸ್ಸೆಲ್ಲ ಹೆಂಗೆ ವರ್ಕೌಟ್ ಆಗಿದೆ ಅಂದ್ರೆ, ಹೆಂಗ್ ಕೆಲಸ ಮಾಡ್ತಾ ಇದೆ ಅಂದ್ರೆ ಈ ಯೋಚನೆ ಬಂದಿದೆ ಅವನಿಗೆ. ಈ ಒಂದು ವ್ಯಾಪಾರ ನಾನು ಮಾಡಿದ್ರೆ ಇನ್ನ ದೊಡ್ಡ ಶ್ರೀಮಂತರಾಗ್ಬಿಡ್ತಾ ಇದೆ, ನಾನು ಇನ್ನ ಏನೇನೋ ಅನುಭವಿಸ್ಬೇಕಾಯ್ತು. ಆವಾಗ ಅವ್ರ ಭಕ್ತರೆಲ್ಲ ಹೇಳ್ತಾರೆ, ನಿಮ್ಮ ಅಪ್ಪನಿಗೆ ಇನ್ನೂ ಸ್ವಲ್ಪ ಸಮಯ ಬಂದಿಲ್ಲ, ನೀನ್ ಸ್ವಲ್ಪ ನಿಮ್ಮ ಅಪ್ಪನಿಗೋಸ್ಕರ ಪ್ರಾರ್ಥನೆ ಮಾಡಿ ಚೆನ್ನಾಗಿ ಭಕ್ತಿ ಸೇವೆ, ನೀನ್ ಇನ್ನ ಭಕ್ತಿ ಸೇವೆಯಲ್ಲಿ ಪ್ರಗತಿಯಾಗಿ ಅಂದ್ರೆ ಉದ್ಧಾರ ಆಗಿ, ಆಮೇಲೆ ನೀನು ಭಗವಂತನ ಪ್ರಸಾದ ಕೊಡು. ನಿಮ್ಮ ಅಪ್ಪನಿಗೆ ಯಾವಾಗ್ಲೂ ಪ್ರಸಾದ ಕೊಟ್ಬಿಟ್ಟು ಒಳ್ಳೆ ಪ್ರಾರ್ಥನೆ ಮಾಡು. ಅವ್ರಿಗೋಸ್ಕರ ಒಂದು 4-5 ರೌಂಡ್ ನೀನು ಎಕ್ಸ್ಟ್ರಾ ಪ್ರಾರ್ಥನೆ, ಇದು ಭಗವಂತನ ನಾಮ ಚಾಂಟಿಂಗ್ ಮಾಡು ಅಂತ ಹೇಳಿದ್ಮೇಲೆ, ಅಂದ್ರೆ ಏನರ್ಥ ಅಂದ್ರೆ ಇಷ್ಟು ಭಕ್ತಿ ಸೇವೆ ಕೊಟ್ಟು, ಭಕ್ತರ ಸಾಂಗೀತ್ಯ ಕೊಟ್ಟು, ಆವಾಗಲೂ ಆ ಪಿಸಾಚಿ ಬಿಟ್ಟಿಲ್ಲ. ಯಾವುದು ದನ ಪಿಸಾಸಿ ಅದು ಬಿಟ್ಟಿಲ್ಲ. ಅದಕ್ಕೆ
ಕಷ್ಟಪಟ್ಟು ದುಡಿಯಿರಿ, ಇಂದ್ರಿಯ ಸುಖ ಪಡೆಯಿರಿ ಅನ್ನೋ ಒಂದು ಇದು ನೀವು ಆಚರಣೆ ಮಾಡಬೇಡಿ ಅಂತ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಐಹಿಕ ಜಗತ್ತನ್ನು ಸವಿಯಲು ಬಯಸುವವರಿಗೆ ಮೇಲೆ ಹೇಳಿದ ಯಜ್ಞಾಚರಣೆಯ ಚಕ್ರವು ತೀರ ಅಗತ್ಯ. ಯಾರಿಗೆ? ಇಂಥವ್ರಿಗೆ. ಯಜ್ಞ ಚಕ್ರ ಅಂದ್ರೆ ಏನು? ಈ ಭಗವಂತನ ಅಲ್ಲ, ಯಜ್ಞ ಚಕ್ರ ಅಂದ್ರೆ ನಾವು ಯಜ್ಞ ಮಾಡ್ಬೇಕು. ಯಜ್ಞ ಮಾಡೋದು ಯಾರಿಗೆ? ಭಗವಂತ ವಿಷ್ಣುಗೋಸ್ಕರ. ವಿಷ್ಣುಗೆ ಇನ್ನೊಂದು ಹೆಸರೇನು? ಯಜ್ಞೇಶ್ವರ. ಸೊ ಯಜ್ಞ ಚಕ್ರ ಅಂದ್ರೆ ಈ ಭಗವಂತನ ನಾಮ ಸಂಕೀರ್ತನ ಮಾಡಬೇಕು. ಅವ್ರಿಗೆ ಅಗತ್ಯ ಅಂದ್ರೆ ಅನಿವಾರ್ಯ, ಅವ್ರು ಮಾಡಲೇಬೇಕು. ಕಂಡೀಷನ್ ಅಲ್ಲ, ಅವ್ರು ಮಾಡಿದ್ರೇನೆ ಇದರಿಂದ ಅವ್ರು ವಾಪಸ್ ಬರೋದು, ಆ ಪಿಸಾಸಿ ಬಿಡೋದು, ದನ ಪಿಸಾಸಿ ಬಿಡೋದು. ಇಂತಹ ನಿಯಮಗಳನ್ನು ದಾರಿ, ಅದು ಕಂಡೀಷನ್ ಅಂತ ಹೇಳಕ್ ಬಂದು ದಾರಿ ಅಂತ ಹೇಳ್ಬೋದು, ಅದೇ ದಾರಿ ದೀಪ ಅವರಿಗೆ. ಇಂತಹ ನಿಯಮಗಳನ್ನು ಪಾಲಿಸಿದಿರೋರವರನ್ನು ಹೆಚ್ಚು ಹೆಚ್ಚು ಖಂಡನೆಗೆ ಒಳಗಾಗುತ್ತಾ ಬಹು ಅಪಾಯದ ಬದುಕನ್ನು ನಡೆಸುತ್ತಾನೆ. ಇದು ಈ ಪಿಶಾಸಿ ದನ ಪಿಶಾಸಿ ಇರೋರಿಗೆಲ್ಲ ಏನಾಗುತ್ತೆ ಅಂದ್ರೆ ಹೆಚ್ಚು ಹೆಚ್ಚು ಬದುಕನ್ನು ನಡೆಸುತ್ತಾನೆ ಅಂದ್ರೆ ಹೆಚ್ಚು ಹೆಚ್ಚು ಖಂಡನೆಗೆ ಒಳಗಾಗುತ್ತಾ ಈ ಅಪಾಯಕರವಾದ ಒಂದು ಸ್ಥಿತಿನಲ್ಲಿ ಅವರು ಸಿಕ್ಕಾಕೊಂತಾರೆ ಅಂತ ಹೇಳ್ತಾ ಇದ್ದಾರೆ. ನಿಸರ್ಗದ ನಿಯಮದಂತ ಈ ಮನುಷ್ಯ ಜನ್ಮದ ನಿರ್ದಿಷ್ಟ ಉದ್ದೇಶವು ಆತ್ಮ ಸಾಕ್ಷಾತ್ಕಾರ. ಅಂದ್ರೆ ಏನರ್ಥ? ಈ ಮನುಷ್ಯ ಜನ್ಮದ ನಿರ್ದಿಷ್ಟ, ಈ ಮನುಷ್ಯ ಜನ್ಮದ ಗಮ್ಯ, ಗುರಿ ಏನು ಅಂದ್ರೆ ಗುರಿ ಬರೀ ದುಡ್ಡು ಸಂಪಾದಿಸೋದು, ಮಕ್ಕಳು ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ತಿನ್ನೋದು ಉಣ್ಣೋದು ಆಮೇಲೆ ಮಕ್ಕಳು ಮಾಡ್ಕೊಳ್ಳೋದು ಮಾತ್ರ ಅಲ್ಲ. ಭಕ್ತಿ ಸೇವೆ ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು? ಈ ಒಂದು ಭಗವಂತನ ಯಾರು, ನಾನ್ ಯಾರು, ಆತ್ಮ ಅಂದ್ರೆ ಏನು, ದೇಹ ಅಂದ್ರೆ ಏನು, ಆತ್ಮದ ಇದು ಗುಣಗಳು ಏನೇನು, ದೇಹದ ಗುಣಗಳು ಏನೇನಿದೆ, ಆತ್ಮಗೆ ಪರಮಾತ್ಮನಿಗೆ ಸಂಬಂಧ ಏನಿದೆ, ನಾನು ಏನಕ್ಕೆ ಪರಮಾತ್ಮನಿಗೆ ಭಕ್ತಿ ಸೇವೆ ಮಾಡಬೇಕು, ನನಗೇನಕ್ಕೆ ಈ ಭವಬಂಧ ನನ್ನ ಸಿಕ್ಕಾಕೊಂಡಿದ್ದೀನಿ, ಈ ಭವಬಂಧ ನನ್ನ ಸಿಕ್ಕಾಕೊಳ್ಳೋದಕ್ಕೆ ಕಾರಣ ಏನು, ಈ ಕಾರಣ ಯಾಕಿದು ನನ್ನ ಭೇಟಿ ಆಡ್ತಾ ಇದೆ, ನನಗೆ ಈ ಕಾಯಿಲೆ ಬೇಡ, ಅದೇ ಕಾಯಿಲೆ ನಾನು ಹುಡ್ಕೊಂಡ್ ಬರ್ತಾ ಇದೆ, ಈ ಮರಣ ಬೇಡ, ನನ್ನ ಮರಣ ಹುಡ್ಕೊಂಡ್ ಬರ್ತಾ ಇದೆ, ಈ ಜನ್ಮ ನನಗೆ ಬೇಡ, ಜನ್ಮ ಹುಡ್ಕೊಂಡ್ ಬರ್ತಾ ಇದೆ, ಈ ಮುದುಕ ಅದು ವಯಸ್ಸಾಗೋದು ನನಗೆ ಬೇಡ, ಆದ್ರೆ ನಾನು ಅದು ಹುಡ್ಕೊಂಡ್ ಬರ್ತಾ ಇದೆ, ವಯೋದಪ ನಾನು ಹುಡ್ಕೊಂಡ್ ಬರ್ತಾ ಇದೆ. ಇದೆಲ್ಲ ನಾವು ಯಾವಾಗ ವಿಚಾರಣೆ ಮಾಡ್ತಿರೋ ಭಗವಂತನ ಹತ್ರ, ಅದು ಆತ್ಮ ಸಾಕ್ಷಾತ್ಕಾರ, ಆತ್ಮಗೆ ಸಾಕ್ಷಾತ್ಕಾರ ಅದೇ. ಸೊ ಈ ಆತ್ಮ ಸಾಕ್ಷಾತ್ಕಾರ ಮಾಡೋದೇ ಅನಿವಾರ್ಯ. ಇದನ್ನು ಸಾಧಿಸಲು ಕರ್ಮಯೋಗ, ಜ್ಞಾನಯೋಗ ಮತ್ತು ಭಕ್ತಿಯೋಗಗಳಲ್ಲಿ ಒಂದು ಮಾರ್ಗವನ್ನು ಅನುಸರಿಸಬಹುದು. ಈ ಆತ್ಮ ಸಾಕ್ಷಾತ್ಕಾರ ಪಡಿಬೇಕಂದ್ರೆ ನಾವೇನ್ ಮಾಡ್ಬೇಕು? ನಮ್ಗೇನ್ ದಾರಿ? ಇವಾಗ ನಾವು ಇಲ್ಲಿಂದ ಮಾಯಾಪುರ್ಗೆ ಹೋಗ್ಬೇಕು ಅಂದ್ರೆ ನಾವು ಒಂದು ಟ್ರೈನಲ್ಲಿ ಟಿಕೆಟ್ ಬುಕ್ ಮಾಡಬೇಕು, ಇಲ್ಲ ಬಸ್ಸಲ್ಲಿ ಟಿಕೆಟ್ ಬುಕ್ ಮಾಡಬೇಕು, ಇಲ್ಲ ಅಂದ್ರೆ ಫ್ಲೈಟ್ನಲ್ಲಿ ಟಿಕೆಟ್ ಬುಕ್ ಮಾಡಬೇಕು. ಅದು ಬುಕ್ ಮಾಡಕ್ ನಾವೇನ್ ಮಾಡಬೇಕು? ಆನ್ಲೈನ್ಗೆ ಹೋಗ್ಬೇಕು, ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೇಕು, ಅದೆಲ್ಲ ಪದ್ಧತಿ ಇದೆ. ಈ ತರ ಭಗವಂತ ಹತ್ರ ಹೋಗ್ಬೇಕಂದ್ರೆ ಪದ್ಧತಿ ಏನು? ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು. ಭಗವಂತ ಹೋಗ್ಬೇಕಾದ್ರೆ ಆತ್ಮ ಸಾಕ್ಷಾತ್ಕಾರ ಪಡಿಬೇಕಂದ್ರೆ ಏನ್ ಮಾಡ್ಬೇಕು? ಭಗವದ್ಗೀತೆ ಓದ್ಬೇಕು, ನಾಮ ಸಂಕೀರ್ತನೆ ಮಾಡ್ಬೇಕು, ಭಗವಂತನ ನಾಮ ಸಂಕೀರ್ತನೆ ಮಾಡಬೇಕು. ಇದೆಲ್ಲ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ? ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಆತ್ಮ ಸಾಕ್ಷಾತ್ಕಾರದಿಂದ ಆಗುತ್ತೆ. ಅದಾದ್ಮೇಲೆ ಏನಾಗುತ್ತೆ? ಭಗವಂತ ಹತ್ರ ಹೋಗೋದಕ್ಕೆ ನಮ್ಗೆ ದಾರಿ ತೋರಿಸ್ತೈತೆ. ಅದೇ ಹೇಳ್ತಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಒಂದು ಭಕ್ತಿ ಯೋಗ ಮಾಡಬೇಕು, ಜ್ಞಾನ ಯೋಗ ಇಲ್ಲ ಭಕ್ತಿ ಯೋಗ, ಇದೆಲ್ಲ ಮಾಡೋದ್ರಿಂದ ನಮ್ಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಆತ್ಮ ಸಾಕ್ಷಾತ್ಕಾರ ಆಗೋದ್ರಿಂದ ನಮ್ಗೆ ನಮ್ಮ ಹೃದಯದಲ್ಲಿ ಪ್ರಕ್ಷಾವಣೆ ಆಗುತ್ತೆ. ಹೃದಯದಲ್ಲಿ ಹೆಂಗೆ ತಾಮರ ಹೂವು ಸೂರ್ಯದ ಒಂದು ಬೆಳಕಿಂದ ಅದು ಹೆಂಗೆ ಪರಿಮಳ ಆಗುತ್ತೋ ಆ ಥರ ನಮ್ಮ ಹೃದಯದಲ್ಲಿ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ನಮ್ಮ ಜ್ಞಾನ ಏನಾಗುತ್ತೆ? ಪ್ರಕ್ಷಾವಣೆ ಆಗುತ್ತೆ, ನಮಗೆ ಜ್ಞಾನೋದಯ ಆಗುತ್ತೆ. ಆ ಜ್ಞಾನೋದಯದಿಂದ ನಾವೇನಾಗ್ಬೋದು? ಭಗವಂತನ ಯಾವ ದಾರಿನ ನಾವು ಪಡಿಬೋದು ಅಂತ ನಮ್ಗೆ ಜ್ಞಾನ ಕೊಡ್ತಾರೆ ಭಗವಂತ. ಅದು ಕೊಡೋರು ಯಾರು ಅಂದ್ರೆ ಗುರು, ಪ್ರಾಮಾಣಿಕವಾದ ಗುರು. ಸೊ ಪಾಪ ಪುಣ್ಯಗಳನ್ನು ಮೀರಿದ ಆಧ್ಯಾತ್ಮಿಕವಾದಿಗೆ ನಿಯಮಿತ ಯಜ್ಞಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಅಗತ್ಯವಿಲ್ಲ. ಈಗ ನಾವು ಭಕ್ತಿ ಯೋಗ ಮಾಡೋದ್ರಿಂದ ನಾವು ಪಾಪ ಪುಣ್ಯ ಕಾರ್ಯಗಳು ಮಾಡೋ ಅವಶ್ಯಕತೆ ಇಲ್ಲ. ಅಯ್ಯೋ ಪಾಪ ಇವನ್ ಬಟ್ಟೆ ಕೊಡೋಣ, ಅಯ್ಯೋ ಪಾಪ ಇವನ್ ದುಡ್ಡು ಕೊಡೋಣ ಅನ್ನೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಏನ್ ಕೊಟ್ರೆ ಏನ್ ಮಾಡ್ತೀವಿ? ಭಗವಂತನಿಗೆ ನೈವೇದ್ಯ ಮಾಡಿ ಪ್ರಸಾದ ಕೊಡ್ತೀವಿ. ಅದಕ್ಕೆ ಪಾಪ ಕಾರ್ಯಗಳು ಮಾಡೋ ಅವಶ್ಯಕತೆ ಇಲ್ಲ, ಪುಣ್ಯ ಕಾರ್ಯಗಳು ಮಾಡೋ ಅವಶ್ಯಕತೆ ಇಲ್ಲ. ಪುಣ್ಯ ಕಾರ್ಯಗಳು ಯಾವ್ದು? ಹಾಸ್ಪಿಟಲ್ ಕಟ್ಕೊಡೋದು, ಅವ್ರಿಗೆ ಫ್ರೀಯಾಗಿ ಮದುವೆಗಳು ಮಾಡೋದು, ಅನ್ನದಾನ ಮಾಡೋದು, ಭಗವಂತನಿಗೆ ನೈವೇದ್ಯ ಮಾಡ್ದಿರ ಅನ್ನದಾನ ಮಾಡೋದು, ಇದೆಲ್ಲ ಪುಣ್ಯ ಕಾರ್ಯಗಳು. ಆಮೇಲೆ ಸ್ಕೂಲ್ಗಳು ಕಟ್ಸೋದು, ಬುಕ್ಸ್ ಫ್ರೀಯಾಗಿ ಕೊಡೋದು,
ಬುಕ್ಸ್ ಭಗವದ್ಗೀತೆ ಕೊಡ್ಬೋದು ಓದೋರ್ಗೆ. ಓದೋರ್ಗೆ ಈ ಪುಸ್ತಕಗಳೆಲ್ಲ ಕೊಟ್ರೆ ಏನಾಗತ್ತೆ, ಅವರು ಆ, ಆ. ಧನ ಪಿಸಾಸಿ ಬರುತ್ತೆ ಅವ್ರಿಗೆ. ವದಂತಿ ಚ- ಅದರಿಂದ ಏನಾಗುತ್ತೆ, ಅವ್ರು ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ಆ, ಇದು ಕೆಲಸ ಹುಡ್ಕೊಂಡು ಅವ್ರೇನ್ ಮಾಡ್ತಾರೆ, ಸಂಪರ್ಸೋದು ಸ್ಟಾರ್ಟ್ ಮಾಡ್ತಾರೆ. ಸಂಪರ್ಸ ಶುರು ಮಾಡ್ಕೊಂಡು ಭಗವಂತನ ಸೇವೆ ಮಾಡಲ್ಲ, ಮಾಡಲ್ಲ. ಅವ್ರಿಗೇನ್ ಬೇಕೋ ಅವ್ರು ಮಾಡ್ಕೊಂತಾರೆ. ಮಾಡ್ಬೋದು. ಅದೆಲ್ಲ ಪುಣ್ಯ ಕಾರ್ಯಗಳು. ಪುಣ್ಯ ಕಾರ್ಯಗಳು. ಹಾಸ್ಪಿಟಲ್ ಕಟ್ಟೋದು ಪುಣ್ಯ ಕಾರ್ಯ, ಛತ್ರ ಕಟ್ಟೋದು ಪುಣ್ಯ ಕಾರ್ಯ, ಆಮೇಲೆ ಇದು ಬಟ್ಟೆ ಬರಿ ಕೊಡೋದು ಪುಣ್ಯ ಕಾರ್ಯ, ಕಾರ್ಯ. ಆ, ಅದಾದ್ಮೇಲೆ ಇದು ಏನದು ಸ್ಕೂಲ್ ಕಟ್ಸೋದು ಅದು ಪುಣ್ಯ ಕಾರ್ಯ, ಫ್ರೀಯಾಗಿ ಎಜುಕೇಶನ್ ಕೊಡೋದು, ವಿದ್ಯಾಭ್ಯಾಸ ಕೊಡೋದು, ಇದೆಲ್ಲ ಪುಣ್ಯ ಕಾರ್ಯಗಳೇ. ಭಗವಂತ ಇಲ್ಲ ಅದರಲ್ಲಿ. ಇಲ್ಲ ಅದರಲ್ಲಿ. ಅದೇ ನೀನ್ ಸ್ಕೂಲ್ ಕಟ್ಟಿ ಭಗವದ್ಗೀತಾ ಇದು ಅಂತ ಒಂದು ಗ್ರಂಥಗಳನ್ನ ಓದಿಸಿದ್ರೆ ಅದು ಒಳ್ಳೆ ಕಾರ್ಯ, ದೈವ ಕಾರ್ಯ ಅದು. ಹ್ಮ್. ಸೊ ಈ ಒಂದು ಭಕ್ತಿ ಸೇವೆ ಮಾಡೋರಿಗೆ ಈ ಪಾಪ ಕಾರ್ಯ ಪುಣ್ಯ ಕಾರ್ಯಗಳಿಂದ ನೀವು ಅತೀತವಾಗಿದ್ದೀರಾ. ನೀವು ಇದು ಮಾಡೋ ಅವಶ್ಯಕತೆ ಇಲ್ಲ, ಅಗತ್ಯವಿಲ್ಲ. ಆದರೆ ಇಂದ್ರಿಯ ತೃಪ್ತಿಯಲ್ಲಿ ನಿರತರಾಗಿರುವವರು ಮೇಲೆ ಹೇಳಿದ ಯಜ್ಞಚಕ್ರದ ಆಚರಣೆಯಿಂದ ಪರಿಶುದ್ಧರಾಗಬೇಕು. ಸೊ ಇಂದ್ರಿಯ ತೃಪ್ತಿಗೋಸ್ಕರ ಮಾಡೋರು ಅಂದ್ರೆ ಇಂದ್ರಿಯ ತೃಪ್ತಿ ಅಂದ್ರೆ ನಮಗೋಸ್ಕರ ನಾವು ಮಾಡ್ಕೊಳ್ಳೋದು. ಅದಕ್ಕೆ ಅವ್ರಿಗೆ ಅದರಲ್ಲಿ ನಿಯಮಿತ ಆಗಿರೋರು ಏನ್ ಮಾಡಬೇಕು, ಮೇಲೆ ಹೇಳಿದ ಯಜ್ಞಚಕ್ರದ ಅಂತ ಒಂದು ಇದು ಅವಶ್ಯ ಮಾಡಲೇಬೇಕು, ಅವರು ಯಜ್ಞ ಆಚರಣೆ ಮಾಡಲೇಬೇಕು. ಸೊ ಕಾರ್ಯಗಳಲ್ಲಿ ಬೇರೆ ಬೇರೆ ರೀತಿಗಳುಂಟು. ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾಗದೆ ಇರುವವರು ಖಂಡಿತವಾಗಿಯೂ ಇಂದ್ರಿಯ ಪ್ರಜ್ಞೆಯಲ್ಲಿ ನಿರತರಾಗ್ತಾರೆ. ಅಂದ್ರೆ ಏನರ್ಥ ಅಂದ್ರೆ, ನಾವು ಕೃಷ್ಣ ಪ್ರಜ್ಞೆ ಇಲ್ಲ ಅಂದ್ರೆ ನಾವು ಇಂದ್ರಿಯದಲ್ಲಿ ಈಗ ನಿರತರಾಗಿರ್ತೀವಿ. ಕೃಷ್ಣನ ಭಕ್ತಿ ಮಾಡದೇ ಇದ್ರೆ ನಾವು ಇಂದ್ರಿಯ ಭೋಗ ನಾವು ಮಾಡೇ ಮಾಡ್ತೀವಿ, ಇಂದ್ರಿಯ ಸಂತೃಪ್ತಿ ಮಾಡೇ ಮಾಡ್ಕೊಂತೀವಿ. ಆದುದರಿಂದ ಅವರು ಪುಣ್ಯ ಕಾರ್ಯವನ್ನು ಮಾಡಬೇಕು. ಇಂದ್ರಿಯ ಪ್ರಜ್ಞೆ ಇರುವವರು ಇಂದ್ರಿಯ ತೃಪ್ತಿಯ ಪ್ರತಿಕ್ರಿಯೆಯಾಗಿ ಸಿಕ್ಕಿಕೊಳ್ಳದೆ ತಮ್ಮ ಬಯಕೆಗಳನ್ನು ತೃಪ್ತಿಗೊಳಿಸುವುದು ಸಾಧ್ಯವಾಗುವಂತ ಯಜ್ಞ ವ್ಯವಸ್ಥೆಯ ಯೋಜನೆಯಾಗಿದೆ. ಕೃಷ್ಣ ಭಕ್ತಿ ಮಾಡೋದ್ರಿಂದ ನಾವು ಬೇರೆ ಏನು ಯಜ್ಞನೂ ಮಾಡಂಗಿಲ್ಲ. ಇವಾಗ ಹೋಮಗಳೆಲ್ಲ ಮಾಡಿಸ್ತಾರಲ್ಲ, ಆ ಹೋಮಗಳೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಏನ್ ತಿಥಿಗಳು ಮಾಡೋ ಅವಶ್ಯಕತೆ ಇಲ್ಲ, ಬೇಕಾದ್ರೆ ಮಾಡ್ಕೋಬಹುದು. ಆದ್ರೆ ಆ ತಿಥಿ ಏನ್ ಮಾಡ್ಬೇಕು, ಭಗವಂತನಿಗೆ ಸಂಬಂಧವಾಗಿರ್ಬೇಕು, ಅವ್ರ ಸಂಪರ್ಕವಾಗಿರ್ಬೇಕು, ಅವಾಗ ಮಾಡ್ಕೋಬಹುದು ನಾವು. ಹೆಂಗಂದ್ರೆ ಭಕ್ತರನ್ನೆಲ್ಲ ಕರೆಯೋದು, ಸಂಕೀರ್ತನೆ ಮಾಡು ಅಂತ ಹೇಳೋದು, ಆ ಭಕ್ತರಿಗೆ ಪ್ರಸಾದ ಕೊಡ್ಬೋದು, ಇದು ಭಕ್ತಿ ಸೇವೆ ಬಗ್ಗೆ ಅವ್ರ ಹತ್ರ ನಾವು ಕೇಳೋದು, ಇದೆಲ್ಲ ನಾವು ಮಾಡ್ಬೋದು. ಬರ್ತ್ಡೇ ಜನ್ಮದಿನ ಕೂಡ ಅಷ್ಟೇ. ಇವಾಗ ಪ್ರತಿ ವರ್ಷ ಜನ್ಮದಿನ ಆಚರಣೆ ಮಾಡ್ತಾರೆ ಎಲ್ಲ ಹೊರಗಡೆ. ಕೇಕಲ್ಲಿ ಮೊಟ್ಟೆ ಹಾಕಿರ್ತಾರೆ, ಆ ಕೇಕಲ್ಲೆಲ್ಲ ಕಟ್ ಮಾಡಿ ಎಲ್ರಿಗೂ ಕೊಟ್ಟು ಅವನಿಗೊಂದು ಕಿರೀಟ ಇಡ್ತಾರೆ. ಯಾರಿಗೆ ಬರ್ತಾರೆ ಅವನೊಂದು ಕಿರೀಟ ಇಟ್ಟು ಅವನಿಗೊಂದು ಸ್ಟೇಜು, ಆ ಸ್ಟೇಜ್ ಮೇಲೆ ಅವ್ನು ನಿಲ್ಲಿಸ್ಬಿಟ್ಟು ಅವ್ನ ಹಾರ ಹಾಕಿ ಅವನ ಹೆಸರೆಲ್ಲ ಆಹಾ ಓಹೋ ಅಂತ ಕರೆದು ಅವನ್ನ ಕೀರ್ತನೆ ಮಾಡಿ ಅವನ್ನ ಇದೆಲ್ಲ ಈ ತರ ಮಾಡ್ತಾರೆ. ಆ ತರ ಬರ್ತಡೇ ಮಾಡ್ಕೋಬಹುದು. ಯಾವ ತರ ಮಾಡ್ಬೇಕಂದ್ರೆ, ಒಂದು ದೇವಸ್ಥಾನದಲ್ಲಿ ಇದು ಸಾತ್ವಿಕವಾದ ಒಂದು ಕೇಕ್ ಕೂಡ ಮಾಡ್ತಾರೆ. ಇವಾಗ ಮೊಟ್ಟೆ ಇದ್ರೆ ಕೇಕ್ ಮಾಡ್ತಾರೆ. ಆ ಕೇಕ್ ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ ಆ ಕೇಕ್ ಎಲ್ಲರಿಗೂ ಹಂಚ್ಬೋದು. ಆಮೇಲೆ ಇದು ಪ್ರಸಾದ ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ ಎಲ್ಲರಿಗೂ ಹಂಚ್ಬೋದು. ಅದಕ್ಕೊಂದು ಕಾರ್ಯಕ್ರಮ ಮಾಡ್ಕೋಬಹುದು. ಆ ತರ ನಾವು ಜನ್ಮದಿನ ಮಾಡ್ಕೋಬಹುದು. ಸೊ ಅದು ಮಾಡೋದ್ರಿಂದ ಭಗವಂತನಿಗೆ ಕೇಂದ್ರೀಕರ ಆಗ್ತಾನೆ, ಅಲ್ಲಿ ಸೆಂಟರ್ ಆಗಿರ್ತಾನೆ. ಇದು ಮಾಡೋದ್ರಿಂದ ಭಗವಂತ ಇರೋದಿಲ್ಲ. ಸೊ ಕೃಷ್ಣ ಭಕ್ತಿ ಮಾಡೋನು ಯಾವುದು ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವನು ಎಲ್ಲ ಮಾಡ್ತಾ ಇದ್ದಾನೆ. ಅದು ಇಲ್ಲ ಇರ್ತದೆ. ಸೊ ತಮ್ಮ ಬಯಕೆಗಳನ್ನು ತೃಪ್ತಿಗೊಳಿಸುವುದು ಸಾಧ್ಯವಾಗುವಂತೆ ಯಜ್ಞ ವ್ಯವಸ್ಥೆಯ ಯೋಜನೆಯಾಗಿದೆ. ಇಂದ್ರಿಯ ತೃಪ್ತಿಯ ಪ್ರತಿಕ್ರಿಯೆಗೆ ಸಿಕ್ಕಿಕೊಳ್ಳದೆ ತಮ್ಮ ಬಯಕೆಗಳನ್ನು ತೃಪ್ತಿಗೊಳಿಸುವುದು ಸಾಧ್ಯವಾಗುವಂತೆ ಯಜ್ಞ ವ್ಯವಸ್ಥೆಯ ಯೋಜನೆಯಾಗಿದೆ. ಜಗತ್ತಿನ ಏಳ್ಗೆಯು ನಮ್ಮ ಪ್ರಯತ್ನಗಳನ್ನು ಅವಲಂಬಿಸಿಲ್ಲ. ದೇವತೆಗಳ ನೇರವಾಗಿ ಕಾರ್ಯಕರ್ತ ಮಾಡುವ ಭಗವಂತನ ಹಿನ್ನೆಲೆಯ ಜೋಡಣೆಯನ್ನು ಅವಲಂಬಿಸಿದೆ. ಆದುದರಿಂದಲೇ ಯಜ್ಞಗಳನ್ನು ವೇದಗಳಲ್ಲಿ ಹೇಳಿರುವ ದೇವತೆಗಳಿಗೆ ನೇರವಾಗಿ ನಿರ್ಧರಿಸಲಾಗಿದೆ. ಇದು ಪರೋಕ್ಷವಾಗಿ ಕೃಷ್ಣ ಪ್ರಜ್ಞೆಯ ಆಚರಣೆಯೇ. ಏಕೆಂದರೆ ಯಜ್ಞಗಳ ಆಚರಣೆಯನ್ನು ಯಾರು ಸಂಪೂರ್ಣವಾಗಿ ಕಳೆಯುತ್ತಾರೋ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ನಿಶ್ಚಯ. ಸೊ ಈಗ ಯಜ್ಞ ಮಾಡೋದು ಏನಂದ್ರೆ, ದೇವತೆಗಳಿಗೆ ಆ ಯಜ್ಞ ಪ್ರಸಾದ ಕೊಡಬೇಕಾಗುತ್ತೆ. ಆದರೆ ದೇವತೆಗಳು ಏನು ಮಾಡ್ತಾರೆ, ಆ ಪ್ರಸಾದ ಅವ್ರು ತಗೊಳ್ಳಲ್ಲ. ಕೃಷ್ಣನಿಗೆ ಕೊಟ್ಟು ವಿಷ್ಣುಗೆ ಕೊಟ್ಟು ಆಮೇಲೆ ಅವ್ರು ತಗೊಂತಾರೆ. ಸೊ ಅದರಿಂದ ನೀವು ಈ ಒಂದು ಇಂದ್ರಿಯ ಭೋಗಗಳ ಮಾಡೋಕ್ ಬದಲು ನೀವು ಯಜ್ಞ ಆದ್ರೂ ಮಾಡ್ರಿ. ದೇವತೆಗಳಿಗೆ ಯಜ್ಞ ಮಾಡಿದ್ರೆ ಪರವಾಗಿಲ್ಲ. ಕೆಲವು ದಿನ ನೀವು ದೇವತೆಗಳಿಗೆ ಮಾಡ್ತಾ ನಿಮಗೆ ಆ ದೇವತೆಗಳೇ ನಿಮ್ಗೆ ಬುದ್ಧಿ ಕೊಡ್ತಾರೆ. ನನಗೆ ಮಾಡೋದ್ರಿಂದ ನಿಮ್ಗೇನು ಅವಶ್ಯಕ ಇದಿಲ್ಲ, ಅದು ಏನು ನಿಮ್ಗೆ ಉಪಯೋಗ ಇಲ್ಲ,
ಇದರಿಂದ ನೀವು ನಮ್ಮ ತಂದೆ ಆದ ವಿಷ್ಣುಗೆ ನೀವು ಮಾಡಿದ್ರೆ ನಾವು ಅವರು ವಿಷ್ಣುಗೆ ನಾವು ನೈವೇದ್ಯ ಮಾಡಿ ಆ ಪ್ರಸಾದ ನಾವು ತಗೊಂತೀವಿ ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅದಕ್ಕೆ ನೀವು ಈ 3 ಆಪ್ಷನ್ ಕೊಡ್ತಾ ಇದ್ದಾರೆ. ನೀನು ಇದು ಈ ಇಂದ್ರಿಯ ತೃಪ್ತಿ, ಅದೇ ದನಪಿಸಾಸಿ ಅಂತ ಹೇಳ್ತಾರಲ್ಲ, ನಮಗೋಸ್ಕರ ನಾವು ಮಾಡ್ಕೊಳ್ಳೋದು, ನಮ್ಮ ಬಯಕೆಗಳನ್ನ ಈಡೇರಿಸ್ಕೊಳ್ಳೋದು, ಅದು ಮಾಡೋದ್ರಿಂದ ಅದು ಮಾಡೋದು ನೀವು ಬೇಡ ಅಂತ ಹೇಳಿದ್ರೆ ದೇವತೆಗಳಿಗೆ ಮಾಡಿ. ಸೊ ದೇವತೆಗಳಿಗೆ ಮಾಡೋದ್ರಿಂದ ಏನಾಗತ್ತೆ, ನೀವು ದೇವತೆಗಳು ಭಗವಂತನ ಕೊಟ್ಬಿಡ್ತಾರೆ. ಯಾರಿಗೆ? ಭಗವಂತ ಕೃಷ್ಣನ್ ಕೊಟ್ಬಿಡ್ತಾರೆ. ಅದರಿಂದ ಒಂದು ಇಂದ್ರಿಯ ಪ್ರಜ್ಞೆ, ಒಂದು ಇಂದ್ರಿಯ ತೃಪ್ತಿ ಒಂದು ಕಟ್ಟಾಗುತ್ತೆ. ಸೊ ಇದು ಬೇಡ, ನಿಮ್ಗೆ ದೇವತೆಗಳಿಗೂ ಮಾಡೋದು ಬೇಡ ಅಂದ್ರೆ ನೀವು ಡೈರೆಕ್ಟ್ ಆಗಿ ನನ್ನ ಕೃಷ್ಣ ಭಕ್ತಿ ನೀವು ಮಾಡ್ಬಿಟ್ರೆ ನೀವು ಯಾರಿಗೂ ಕೊಡೋ ಅವಶ್ಯಕತೆ ಇಲ್ಲ. ಏಕೆಂದರೆ ಯಜ್ಞಗಳ ಆಚರಣೆಯನ್ನು ಯಾರು ಸಂಪೂರ್ಣವಾಗಿ ಕಲಿಯುತ್ತಾರೋ ಅವರು ಕೃಷ್ಣ ಪ್ರಜ್ಞೆಯಿಲ್ಲವರಾಗುವುದು ನಿಶ್ಚಯ. ಆದರೆ ಯಜ್ಞಗಳನ್ನು ನಡೆಸಿದ ಮನುಷ್ಯನಿಗೆ ಕೃಷ್ಣ ಪ್ರಜ್ಞೆಯು ಬಾರದೆ ಹೋದರೆ ಅಂತಹ ತತ್ವಗಳನ್ನು ನೀತಿ ಸಂಹಿತೆಗಳಿಂದ ಪರಿಗಣಿಸಲಾಗುತ್ತದೆ. ಆದುದರಿಂದ ಯಾವ ಮನುಷ್ಯನು ತನ್ನ ಮುನ್ನಡೆಯನ್ನು ನೀತಿ ಸಂಹಿತೆಗಳ ಎಲ್ಲೆಗೆ ಸೀಮಿತಗೊಳಿಸಬಾರದು. ಸೀಮಿತಗೊಳಿಸಬಾರದು ಅಂದ್ರೆ ಲಿಮಿಟ್. ಅದನ್ನು ಮೀರಿ ಕೃಷ್ಣ ಪ್ರಜ್ಞೆಯನ್ನು ಅಂದ್ರೆ ಇಲ್ಲಿ ನಾನು ಹೇಳಿಲ್ವಾ, ಸ್ಟೆಪ್ ಬೈ ಸ್ಟೆಪ್ ಇದು. ಫಸ್ಟ್ ಇಂದ್ರಿಯ ಪ್ರಜ್ಞೆ ಬಿಟ್ಬಿಟ್ಟಿದ್ರಿ, ಏನಪ್ಪ ಮಾಡ್ಬೇಕು ಇವಾಗ? ಬೇಡ, ನನಗೋಸ್ಕರ ನಾನೇನು ಮಾಡ್ಕೊಳ್ಳ, ನಾನು ಯಾರಿಗೆ ಮಾಡಲಿ ಅಂದ್ರೆ ದೇವತೆಗಳಿಗೆ ಮಾಡು. ಸೊ ದೇವತೆಗಳಲ್ಲೇ ಮಾಡ್ಕೊಂಡು ನೀನು ನಿಮಿತ್ತ ಆಗ್ಬಾರ್ದು, ಅಲ್ಲೇ ನೀವು ಸ್ಟಾಪ್ ಆಗ್ಬಾರ್ದು. ಅದು ನೆಕ್ಸ್ಟ್ ಸ್ಟೆಪ್ ಇದೆ, ಮುಂದಿನ ಹೆಜ್ಜೆ ಇದೆ. ಆ ಮುಂದಿನ ಎಲ್ಲೆ, ಆ ಎಲ್ಲೆಗಳಲ್ಲೇ ನೀವು ನಿಂತ್ಕೊಳ್ಬಾರ್ದು. ನೆಕ್ಸ್ಟ್ ಸ್ಟೆಪ್ ಏನಿದ್ರೆ, ನೆಕ್ಸ್ಟ್ ಮುಂದಿನ ಇದು ಸ್ಟೆಪ್ ಹೆಜ್ಜೆ ಏನಂದ್ರೆ ಭಗವಂತನ ಕೃಷ್ಣನ ಸಂತೃಪ್ತಿ ಮಾಡೋದು. ಅದನ್ನು ಮಾಡೋದ್ರಿಂದ ಯಾವತ್ತು ಸೃಷ್ಟಿನಲ್ಲಿರೋರೆಲ್ಲರೂ ಸಂತೃಪ್ತಿ ಆಗ್ತಾರೆ. ನೀವು ಯಾರಿಗೂ ಮಾಡೋ ಅವಶ್ಯಕತೆ ಇಲ್ಲ. ತುಂಬಾ ಸಿಂಪಲ್ ಇದು. ಅದನ್ನು ಮೀರಿ ಕೃಷ್ಣ ಪ್ರಜ್ಞೆಯನ್ನು ಸಾಧಿಸಬೇಕು ಅಂತ ಹೇಳ್ತಾರೆ. ಹರೇ ಕೃಷ್ಣ. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡ್ ಬರ್ತಾ ಇದೆ ಕೃಷ್ಣ. ಒಂದೇ ಸಲ ಮಾಡೋದ ಯಾರು ಮಾಡಲ್ಲ, ಅದಕ್ಕೆ ನಿಧಾನವಾಗಿ ಹೇಳ್ಕೊಂಡು ಬರ್ತಾ ಇದೆ. ಎಷ್ಟೋ ಕಾಲದಿಂದ ಮಾಡೋರೇ ಬರಲ್ಲ. ಅವ್ರವ್ರ ಮನ್ಸು ಹೇಳಕ್ಕಾಗಲ್ಲ ಅಷ್ಟೇ.